ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಸನ್. ಈಗ ಹೆಡ್ಲೈನ್. ಗಾಂಧಿ ಭವನದಲ್ಲಿ ಅದ್ದೂರಿಯಾಗಿ ಜರುಗಿದ ಕೆಯುಡಬ್ಲ್ಯೂಜೆ ರಾಜ್ಯ ಮಟ್ಟದ ಹೊಸ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಸಮಾರಂಭ ಉದ್ಘಾಟನೆ ನೆರವೇರಿಸಿದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ. ಪತ್ರಕರ್ತರ ಹಿತಾಸಕ್ತಿ, ವೃತ್ತಿ ನೈತಿಕತೆ ಮತ್ತು ಮಾಧ್ಯಮದ ಪ್ರಜಾಸತ್ತಾತ್ಮಕ ಹೊಣೆಗಾರಿಕೆ ಕುರಿತು ಸಚಿವರಿಂದ ಮಹತ್ವದ ಸಂದೇಶ. ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ಸಾಲ ಮಾಡಿದ ಕೀರ್ತಿ ಕಾಂಗ್ರೆಸ್ಗೆ ಸಲ್ಲಬೇಕು. ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷವಾಗಿ ಉಳಿದಿಲ್ಲ. ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಏನಾಯಿತು? ಮದ್ದೂರು ತಾಲೂಕಿನ ಪೊಲೀಸ್ ಠಾಣೆ ಇವರಪ್ಪನ ಮನೆಯನ್ನ ನಿಖಿಲ್ ಕುಮಾರಸ್ವಾಮಿ ಕಿಡಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ರಾಜ್ಯ ಮಟ್ಟದ ಹೊಸ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಸಮಾರಂಭ ಇಂದು ಬೆಳಿಗ್ಗೆ 11 ಗಂಟೆಗೆ ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಡೆಯಿತು. ಸಮಾರಂಭವನ್ನ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಉದ್ಘಾಟಿಸಿ ಹೊಸ ಪದಾಧಿಕಾರಿಗಳಿಗೆ ಪ್ರಮಾಣ ವಚನ ಬೋಧಿಸಿದರು. ಪತ್ರಕರ್ತರ ಹಿತಾಸಕ್ತಿ, ಮಾಧ್ಯಮದ ಪ್ರಜಾಸತ್ತಾತ್ಮಕ ಜವಾಬ್ದಾರಿ ಮತ್ತು ವೃತ್ತಿ ನೈತಿಕತೆಯ ಮಹತ್ವವನ್ನು ಅವರು ಈ ಸಂದರ್ಭದಲ್ಲಿ ಉಲ್ಲೇಖಿಸಿದರು. ಶ್ರೇಷ್ಠ ಕವಿಗಳಾದಂಥ ಡಿ.ವಿ. ಗುಂಡಪ್ಪನವರು ಅವರು ಸ್ವತಃ ಪ್ರಥಮ ಅಧ್ಯಕ್ಷರಾಗಿ ಸ್ಥಾಪನೆ ಮಾಡಿದಂತ ಈ ಒಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ, ಹಿಂದೆ ಮೈಸೂರು ಕಾರ್ಯನಿರತ ಪತ್ರಕರ್ತರ ಸಂಘ ಆಗಿತ್ತು. ಈ ಒಂದು ಸಂಘದ ಪದಾಧಿಕಾರಿಗಳ ಅಧ್ಯಕ್ಷರ ಮತ್ತು ಎಲ್ಲ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ಸಂಗತಿಯಾಗಿದೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಪತ್ರಕರ್ತರ ಹಿತವನ್ನು ಕಾಪಾಡುವಂತ ದೃಷ್ಟಿಯಿಂದ ಈ ಸಂಘ ಸ್ಥಾಪನೆಯಾಗಿ ಅತ್ಯಂತ ಮಾಧ್ಯಮದಲ್ಲಿ ದಿಗ್ಗಜರಾಗಿದ್ದಂತ ಹಿಂದಿನ ನಿವೃತ್ತ ಪೆಟ್ರೋಲಿಯಂ ಮಿನಿಸ್ಟರ್ ಆದಂತ MS ಗುರುಪಾಲ್ ಸ್ವಾಮಿ ಅವರು, ಕಾದ್ರಿ ಶಾಮಣ್ಣನವರು, ಶ್ರೀ ಜೋಸೆಫ್ನವರು, ಹೀಗೆ ಅತ್ಯಂತ ಹಿರಿಯ ಮಾಧ್ಯಮದಲ್ಲಿ ಖ್ಯಾತಿ ಪಡೆದಂತವರೆಲ್ಲರೂ ಅಧ್ಯಕ್ಷರಾಗಿ, ಪದಾಧಿಕಾರಿಗಳಾಗಿ ಮಾಧ್ಯಮದವರ, ಸಿಬ್ಬಂದಿಯವರ ಹಿತವನ್ನು ಕಾಪಾಡುವಂತ ಪ್ರಯತ್ನ ಮಾಡಿ ತಮ್ಮದೇ ಆದಂತ ವಿಶಿಷ್ಟವಾದಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ಭಾರತೀಯ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟದ ಒಂದು ಅಂಗಸಂಸ್ಥೆ ಆಗಿರುವಂತಹ ಈ ಒಂದು ಸಂಘ ಸುಮಾರು 9,000 ಸದಸ್ಯರು ಈ ಒಂದು ಸಂಘದ ಸದಸ್ಯರಾಗಿದ್ದಾರೆ ಅಂತ ಹೇಳಿದ್ರೆ ಬಹಳ ಹೆಮ್ಮೆ ಅನಿಸ್ತದೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದೆ. ಇವತ್ತು ಬಹಳ ಅತ್ಯಂತ ಪಾರದರ್ಶಕವಾಗಿ, ಕ್ರಮಬದ್ಧವಾಗಿ ಚುನಾವಣೆ ಆಗಿದೆ. ಈ ಚುನಾವಣೆಯಲ್ಲಿ ಮತ್ತೆ ಪುನಃ ಆತ್ಮೀಯರಾದಂತ ಮಾಧ್ಯಮದವರ ಬಗ್ಗೆ ಅತ್ಯಂತ ಕಳಕಳಿ ಉಳ್ಳಂತ ಮಾನ್ಯ ಶಿವಾನಂದ ತಗಡೂರವರು ಮತ್ತು ಅವರ ತಂಡದವರು ಆಯ್ಕೆ ಆಗಿದ್ದಂಥದ್ದು ಬಹಳ ಖುಷಿಯ ಸಂಗತಿ ಆಗಿದೆ. ಯಾಕೆಂದರೆ ಶಿವಾನಂದ ತಗಡೂರವರಿಗೆ ಸುಮಾರು ವರ್ಷದಿಂದ ನನ್ನ ಸಂಪರ್ಕದಲ್ಲಿದ್ದಾರೆ, ಸ್ನೇಹ ಇದೆ, ಅವರೊಬ್ಬ ಸ್ನೇಹ ಜೀವಿಗಳು. ಇವತ್ತು ಅವರಿಗೆ ಬಡ ಪತ್ರಕರ್ತರ ಬಗ್ಗೆ ಬಹಳಷ್ಟು ಕಳಕಳಿ ಇದೆ, ಕಾಳಜಿ ಇದೆ. ಕೋವಿಡ್ ಸಂದರ್ಭದಲ್ಲಿ ನಾನು ನೋಡಿದ್ದೇನೆ, ಯಾರು ಅತ್ಯಂತ ಬಡವರಿದ್ದಾರೆ, ಸಿಬ್ಬಂದಿಯವರಿದ್ದಾರೆ, ಅವರೆಲ್ಲರಿಗೆ ಕಿಟ್ ಕೊಡುವಂಥದ್ದು, ಅವರಿಗೆ ಸರ್ಕಾರದ ವತಿಯಿಂದ ಪರಿಹಾರ ಕೊಡಿಸುವಂಥದ್ದು. ಅವರಿಗೆ ಈಗಾಗಲೇ ಹೇಳಿದ್ರು, ಇವತ್ತು ಅವರಿಗೆ ಉಚಿತವಾಗಿ ಚಿಕಿತ್ಸೆ ಕೊಡುವಂತ ಒಂದು ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಕಳಕಳಿ ಉಳ್ಳಂಥದ್ದು, ಮತ್ತೆ ಅವರಿಗೆ ಭದ್ರತೆ ಕೊಡುವಂತಹ ದೃಷ್ಟಿ ಇರ್ಬೋದು. ಎಲ್ಲಾ ರೀತಿಯಲ್ಲಿ ಮಾಧ್ಯಮದವರ ಬಗ್ಗೆ ಕಳಕಳಿ ಇಟ್ಕೊಂಡಿದ್ದಕ್ಕಾಗಿಯೇ ಇವತ್ತು ಅವರು ಮತ್ತೆ ಪುನಃ ಆಯ್ಕೆ ಆಗಿದ್ದಾರೆ ಅಂತ ಹೇಳಿದ್ರೆ ಅವರ ಜನಪ್ರಿಯತೆ ತೋರಿಸ್ಕೊಡ್ತದೆ. ಹೀಗಾಗಿ ಅವರಿಗೆ, ಮಾನ್ಯ ತಗಡೂರವರಿಗೆ ಮತ್ತು ಅವರೆಲ್ಲ ತಂಡದವರಿಗೆ, ಉಪಾಧ್ಯಕ್ಷರಿದ್ದಾರೆ, ಪ್ರಧಾನ ಕಾರ್ಯದರ್ಶಿ ಇದ್ದಾರೆ, ಎಲ್ಲ ಬೇರೆ ಬೇರೆ ಜಿಲ್ಲೆದಿಂದಲೂ ಆಗಮಿಸಿದಂತ
ತಮ್ಮೆಲ್ಲರಿಗೆ ಈಗಾಗಲೇ ಪ್ರಮಾಣ ವಚನ ಮಾಡಿದ್ದೀರಿ, ತಗೊಂಡಿದ್ದೀರಿ. ನಿಮ್ಮೆಲ್ಲರಿಗೆ ನನ್ನ ಪರವಾಗಿ, ಸಮಸ್ತ ಕರ್ನಾಟಕದ ಜನತೆ ಪರವಾಗಿ ನಿಮ್ಮೆಲ್ಲರಿಗೆ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಪತ್ರಕರ್ತರ ಹೋರಾಟ, ಕಲ್ಯಾಣ ಹಾಗೂ ವೃತ್ತಿಪರ ಸಾಮರ್ಥ್ಯದ ವೃತ್ತಿಗೆ ಸಂಘ ಬದ್ಧವಾಗಿರುತ್ತದೆ ಎಂದು ಹೇಳಿದರು. ಈ ನಾಡಿನ ಉದ್ದಗಲಕ್ಕೆ ಎಲ್ಲ ಜಿಲ್ಲೆಗಳಿಂದ ಆ ಜಿಲ್ಲಾ ಗಡಿಯನ್ನು ದಾಟಿ ಮಹಾರಾಷ್ಟ್ರ ಮತ್ತು ಕೇರಳ ಘಟಕಗಳಿಂದಲೂ ಕೂಡ ಇಲ್ಲಿ ಬಂದಿರುವಂಥ ಎಲ್ಲ ರಾಜ್ಯ ಘಟಕದ ಪದಾಧಿಕಾರಿಗಳಿಗೆ, ಹಾಗೆ ಜಿಲ್ಲಾ ಘಟಕಕ್ಕೆ ಹೊಸದಾಗಿ ಆಯ್ಕೆಯಾಗಿ ಬಂದಿರುವಂಥ ಎಲ್ಲ ಪದಾಧಿಕಾರಿಗಳಿಗೆ, ರಾಜ್ಯ ಸಮಿತಿಯ ಸದಸ್ಯರಾಗಿ ಬಂದಿರುವಂಥ ಪದಾಧಿಕಾರಿಗಳಿಗೆ ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ನೂತನ ಆಡಳಿತ ಮಂಡಳಿಯ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಇದೊಂದು ಬಹಳ ವಿಶೇಷವಾದ ಸಭೆ ಅಂತೇಳಿ ನಾನು ಭಾವಿಸ್ತೇನೆ. ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ 1932ರಲ್ಲಿ ಸ್ಥಾಪನೆಯಾದ ನಂತರ ಡಿ ವಿ ಗುಂಡಪ್ಪನವರು, ಮಂಕುತಿಮ್ಮನ ಕಗ್ಗದ ಖ್ಯಾತಿಯ ಗುಂಡಪ್ಪನವರು ಸ್ಥಾಪನೆ ಮಾಡಿದಂಥ ಸಂಘಟನೆ ಇದು. ಅವತ್ತು ಮೈಸೂರು ರಾಜ್ಯ ಪತ್ರಕರ್ತರ ಸಂಘ ಅಂತೇಳಿ ಶುರುವಾದಂಥ ಸಂಘಟನೆ. ಕರ್ನಾಟಕದ ಏಕೀಕರಣದ ನಂತರ ಡಿ ವಿ ಗುಂಡಪ್ಪನವರು ಏನು ಸ್ಥಾಪನೆ ಮಾಡಿದರು, ಈ ಸಂಘಟನೆಗೆ ಏನು ಹೆಸರನ್ನು ಇಡಬೇಕು ಅಂತೇಳಿ ಆಲೋಚನೆ ಅನೇಕರ ಹಿರಿಯರಲ್ಲಿ ಬರುತ್ತೆ. ಆ ಸಂದರ್ಭದಲ್ಲಿ ಕಾದ್ರಿ ಶಾಮಣ್ಣವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡ್ತಾರೆ. ಹುಬ್ಬಳ್ಳಿಯಲ್ಲಿ ನಡೆದಂಥ ಸಮಾವೇಶದಲ್ಲಿ ಇದನ್ನು ಮೈಸೂರು ರಾಜ್ಯ ಪತ್ರಕರ್ತರ ಸಂಘ ಇದ್ದಿದ್ದನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅಂತೇಳಿ ನಾಮಕರಣ ಮಾಡುವಂಥ ಹೆಗ್ಗಳಿಕೆ ಈ ಸಂಘಟನೆ ಇದೆ. ಅವತ್ತಿನಿಂದ ಇವತ್ತಿನವರೆಗೆ, ಅವತ್ತು ಮೈಸೂರು ಭಾಗಕ್ಕಷ್ಟೇ ಸೀಮಿತ ಆಗಿದ್ದಂಥ ಸಂಘಟನೆಯನ್ನು ಬೇರೆ ಬೇರೆ ಜಿಲ್ಲೆಗಳಿಗೆ, ಬೇರೆ ಬೇರೆ ವ್ಯಾಪ್ತಿಗೆ ತೆಗೆದುಕೊಂಡಂಥ ಕೀರ್ತಿ ಅನೇಕರಿದೆ. ಈ ಸಂಘಟನೆಯ ಪ್ರೋಟೆನ್ ಜೋಸೆಫ್ ಅವರು ಕೂಡ ಅಧ್ಯಕ್ಷರಾಗಿ ಈ ಸಂಘಟನೆಯನ್ನು ಮುನ್ನಡೆಸಿದ್ದಾರೆ. ಹಾಗೆ ಕಾದ್ರಿ ಶಮ್ಮಣ್ಣ ಅವರಿಂದ ಹಿಡಿದು HS ದೊರೆಸ್ವಾಮಿ ಅವರಿಂದ ಹಿಡಿದು, ಹಾಗೆ ನಮ್ಮಲ್ಲೇ ಸಚಿವರಾಗಿದ್ದ, ನಮ್ಮಲ್ಲೇ ಅಧ್ಯಕ್ಷರಾಗಿದ್ದಂಥ ಗುರುಪಾದಪ್ಪ ಅವರು ಕೇಂದ್ರದ ಪೆಟ್ರೋಲಿಯಂ ಸಚಿವರು ಕೂಡ ಆದರು. ರಾಜಶೇಖರ, ಹಾಗೆ ಅನೇಕರು ಈ ಸಂಘಟನೆಯ ಮುಂಚೂಣಿಯನ್ನು ನಡೆಸ್ಕೊಂಡು ಬಂದಿದ್ದಾರೆ. ಈಗಿನ ಅನೇಕರ ಇದರೊಳಗಡೆ ಸೇರಿಕೊಂಡೆ. ಒಡ್ಡರ್ಸೆ ರಘುರಾಮ್ ಶೇಖರ್ ಅವರ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಈ ಸಂಘಟನೆಯನ್ನು ಬೇರೆ ಬೇರೆ ವ್ಯಾಪ್ತಿಯಲ್ಲಿ ಮುಂಬೈ ಕರ್ನಾಟಕದಲ್ಲಿರುವಂಥ ಪತ್ರಕರ್ತರನ್ನು, ಹಾಗೆ ಉತ್ತರ ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿರುವಂಥ ಪತ್ರಕರ್ತರನ್ನು ಒಂದು ತೆಕ್ಕೆಗೆ ತರುವಂಥ ಪ್ರಯತ್ನವನ್ನು ಮಾಡಿದ್ದಂಥದ್ದನ್ನು ಕೂಡ ನೋಡಿದ್ದೇವೆ. ಈ ಸಂಘಟನೆಯ ಬೆಳ್ಳಿ ಮಹೋತ್ಸವ ಆಗುವ ಸಂದರ್ಭದಲ್ಲಿ, ಅವತ್ತಿನ ಸಂದರ್ಭದಲ್ಲಿ ಕೃಷ್ಣನ್ ಅಂತೇಳಿ ಒಬ್ಬರು ಕಾರ್ಯದರ್ಶಿ ಆಗಿದ್ದರು ನಮ್ಮಲ್ಲಿ. ಅವರಿಗೆ ಅವ್ರ ಮನೆಗೆ ಹೋಗಿ ನಾವು ಸನ್ಮಾನ ಮಾಡುವಾಗ ಅವರಿಗೆ 96 ವರ್ಷ. ಆ ಸಂದರ್ಭದಲ್ಲಿ ಅವರು ಹೇಳಿದರು, ನಾವು ಈ KWJಗೆ ಬೆಳ್ಳಿ ಹಬ್ಬ ಮಾಡುವ ಸಂದರ್ಭದಲ್ಲಿ ಅವರು ಆಗಿನ ಮೆಂಬರ್ಶಿಪ್ ಫೀಸೇ 25 ರೂಪಾಯಿ ಇಟ್ಟಿದ್ವಿ. ಆ 25 ರೂಪಾಯಿಯಲ್ಲಿ ಏನೆಲ್ಲ ಮಾಡಿದ್ವಿ, ಎಷ್ಟೆಲ್ಲ ನಾವು ಸದಸ್ಯರುಗಳೇ ಸೇರಿ ಆ ಸಂಭ್ರಮವನ್ನು ಹೇಗೆ ಮಾಡಿದ್ವಿ ಅಂತೇಳಿ ಅವರು ನೆನಪನ್ನು. ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ KV ಪ್ರಭಾಕರ್ ಮತ್ತು ನಾಡೋಜ P ಕೃಷ್ಣ ಗೌರವಾತಿಥಿಗಳಾಗಿ ಭಾಗವಹಿಸಿ ಮಾಧ್ಯಮದ ಸಾಮಾಜಿಕ ಹೊಣೆಗಾರಿಕೆ ಹಾಗೂ ಪಾರದರ್ಶಕತೆ ಕುರಿತು ತಮ್ಮ ಅಭಿಪ್ರಾಯ ಹಂಚಿಕೊಂಡರು. 2025-28ರ ಸಾಲಿನ ಚುನಾವಣೆಯಲ್ಲಿ ಚುನಾಯಿತರಾದಂತಹ ರಾಜ್ಯ ಘಟಕ, ಜಿಲ್ಲಾ ಘಟಕಗಳು ಸೇರಿದ ಹಾಗೆ ಸಮಾರಂಭ. ಈ ಸಮಾರಂಭಕ್ಕೆ ಆಗಮಿಸಿದ ರಾಜ್ಯದ 31 ಜಿಲ್ಲೆಗಳ ಎಲ್ಲ ಜಿಲ್ಲಾಧ್ಯಕ್ಷರುಗಳಿಗೆ, ಪ್ರಧಾನ ಕಾರ್ಯದರ್ಶಿಗಳಿಗೆ ಮತ್ತು ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ, ಹಾಗೂ ನಮ್ಮ ಈ ಹಿಂದಿನ ಎಲ್ಲ ಜಿಲ್ಲಾಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು, ಇವರೆಲ್ಲರೂ ಕೂಡ ನಾನು ಮೊದಲಿಗೆ ಪ್ರೀತಿಪೂರ್ವಕವಾದಂತಹ. ಹೊಸ ತಂಡದಲ್ಲಿ HP ಮದನ್ಗೌಡ, ಶ್ರೀ ಅಜ್ಜಮಾಡ ರಮೇಶ್ ಕುಟ್ಟಪ್ಪ ಉಪಾಧ್ಯಕ್ಷರಾಗಿ, GC ಲೋಕೇಶ್ ಪ್ರಧಾನ ಕಾರ್ಯದರ್ಶಿಯಾಗಿ, ಪುಂಡಲೀಕ B ಬಾಳೋಜಿ, ಶ್ರೀ ಸೋಮಶೇಖರ್ ಕೆರಗೋಡು, ನಿಂಗಪ್ಪ ಚಾವಡಿ ಕಾರ್ಯದರ್ಶಿಗಳಾಗಿ, ವಾಸುದೇವ ಹೊಳ್ಳ M ಖಜಾಂಚಿಯಾಗಿ ಎಲ್ಲರಿಗೂ ವೇದಿಕೆಯಲ್ಲಿ ಗೌರವ ಸಮರ್ಪಿಸಲಾಯಿತು. ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತೆ ನಾಗಮಣಿ S ರಾವ್, ಶ್ರೀ ಮತ್ತಿಕೆರೆ ಜಯರಾಮ್ ಉಪಸ್ಥಿತರಿದ್ದು ಹೊಸ ತಂಡಕ್ಕೆ ಶುಭ ಹಾರೈಸಿದರು.
ಸಂಘದ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಸಮಾರಂಭದಲ್ಲಿ ಭಾಗವಹಿಸಿದ ಎಲ್ಲ ಅತಿಥಿಗಳಿಗೆ ಹಾಗೂ ಪತ್ರಕರ್ತರಿಗೆ ಧನ್ಯವಾದ ಸಲ್ಲಿಸಿದರು. ರಾಜ್ಯಾದ್ಯಂತ ಪತ್ರಕರ್ತರ ಸಮೂಹದ ಉತ್ಸವದ ಮಧ್ಯೆ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನವಾಯಿತು. ಮತ್ತು ಅವರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಹಂತಕ್ಕೆ ಬಂದು ನಿಂತಿದ್ದೇವೆ. 1932ರಲ್ಲಿ ಡಿ.ವಿ.ಜಿಯವರು ಸ್ಥಾಪಿಸಿದಂತಹ ಈ ಸಂಘ ಮೈಸೂರು ಮಹಾರಾಜರ ಕೊಡುಗೆಯನ್ನು ನಾವು ಸದಾಕಾಲ ಸ್ಮರಿಸುತ್ತಾ ಆ ಹಿಂದಿನಿಂದ ಬಂದಂತಹ ಈ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅನೇಕ ಮಹನೀಯರನ್ನು, ಈ ನಾಡು ಕಂಡಂಥ ಅನೇಕ ದಿಗ್ಗಜರನ್ನು ಈ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅಧ್ಯಕ್ಷರಾಗಿ ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇಂತಹ ಒಂದು ಬಹುದೊಡ್ಡ ಕರ್ನಾಟಕದ ಬಹುದೊಡ್ಡ ಕಾರ್ಯನಿರತ ಪತ್ರಕರ್ತರ ಸಂಘಟನೆಯಾಗಿರುವಂತಹ ಸರಿಸುಮಾರು 9,000ಕ್ಕೂ ಹೆಚ್ಚು ಸದಸ್ಯರನ್ನು ಒಳಗೊಂಡಿರುವಂತಹ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂತಹ ಶಿವಾನಂದ ತಗಡೂರವರ ನೇತೃತ್ವದ ತಂಡ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದಿರುವಂತಹ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ನೂತನವಾಗಿ ಅಧಿಕಾರವನ್ನು ಸ್ವೀಕರಿಸುವಂತಹ ಒಂದು ಪ್ರಮಾಣವಚನವನ್ನು ಸ್ವೀಕರಿಸುವಂತಹ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮೆಲ್ಲರ ನೆಚ್ಚಿನ ರಾಜಕಾರಣಿ, ನಮ್ಮೆಲ್ಲರ ನೆಚ್ಚಿನ ಮಾರ್ಗದರ್ಶಕರು ಈಶ್ವರ ಖಂಡ್ರೆಯವರು, ಅವರನ್ನು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ವಿನಂತಿ ಮಾಡಿಕೊಂಡಾಗ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಅವರು ಬರುವ ಮೂಲಕ ನಮ್ಮೆಲ್ಲರಿಗೂ ಕೂಡ ಶುಭ ಆರೈಕೆಯನ್ನು ತಿಳಿಸಲಿಕ್ಕೆ ಇದಕ್ಕೆ ಬಂದದ್ದು ನಮಗೆಲ್ಲರಿಗೂ ಸಂತೋಷವಾಗಿದೆ ಅಂತ ಹೇಳ್ತಾ ಅವರನ್ನು ಇಡೀ ನಾಡಿನ ನಮ್ಮ ಪತ್ರಕರ್ತರ ಪರವಾಗಿ, ನಮ್ಮ ರಾಜ್ಯ ಸಂಘದ ಪರವಾಗಿ ಅವರನ್ನು ಗೌರವಪೂರ್ವಕವಾಗಿ ಈ ಸಮಾರಂಭಕ್ಕೆ ನಾನು ಸ್ವಾಗತಿಸ್ತೇನೆ. ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ಸಾಲ ಮಾಡಿದ ಕೀರ್ತಿ ಕಾಂಗ್ರೆಸ್ಗೆ ಸಲ್ಲಬೇಕು. ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷವಾಗಿ ಉಳಿದಿಲ್ಲ ಎಂದು ಜೆಡಿಎಸ್ ಯುವ ಘಟಕ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದರು. ಹೆಸರಿನ ಒಬ್ಬ ಯುವಕ ಯಾವ ಒಂದು ಕಾರಣಕ್ಕೆ ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತಕ್ಕಂಥದ್ದು ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಆದರೆ ಅವ್ರ ತಂದೆಯವರು ಕರಿಯಪ್ಪನವ್ರ ಜೊತೆ ಮಾತಾಡಿದ್ದೇನೆ. ಜೊತೆಯಲ್ಲಿ ಅವರ ಅಣ್ಣ ಬಸವರಾಜ್ ಅವ್ರ ಜೊತೆನೂ ಈಗ ತಾನೇ ಕೂತು ಮಾತನಾಡಿದೆ. ಹೋದಂಥ ಜೀವ ಬಹುಶಃ ನಾವು ಯಾರೂ ಕೂಡ ವಾಪಸ್ ತರಲಿಕ್ಕೆ ಆಗೋದಿಲ್ಲ. ಆದರೆ ಒಂದು ನಿನ್ನೆ ದಿನ ಸಾಮಾಜಿಕ ಜಾಲತಾಣಗಳಲ್ಲಿ ಮಾದೇವ್ ಅವರ ಈ ಒಂದು ಘಟನೆ ಕೇಳಿಬಂದಾಗ ನನಗಾಗಲಿ ಸನ್ಮಾನ್ಯ ಕುಮಾರಣ್ಣ ಅವ್ರಿಗಾಗಲಿ ಭಾಳ ಮನಸ್ಸಿನ ಮೇಲೆ ನೋವು ಉಂಟಾಗಿದೆ. ಬಹುಶಃ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಬೇಕು ಅಂತ ಕಾಲಿಗೆ ಚಪ್ಪಲಿಯನ್ನು ಕೂಡ ಧರಿಸ್ದಿರ ಹಾಗೆ ಓಡಾಡ್ತಾಯಿದ್ರು ಮಾದೇವ್ ಅವರು ಅನ್ನುವಂಥದ್ದು ಕೂಡ ಈ ಭಾಗದಲ್ಲಿ ನಮ್ಮ ಮುಖಂಡರುಗಳು ಆತನ ಬಗ್ಗೆ ನನಗೆ ತಿಳಿಸಿದರು. ರಾತ್ರಿ ಬಹಳಷ್ಟು ಕರೆಗಳನ್ನ ಮಾಡಿದೆ. ನಿನ್ನೆ ದಿನ ಅಂತಿಮ ಸಂಸ್ಕಾರ ಮಾಡಿದ್ದಾರೆ. ಬಹುಶಃ ನಾವು ಈ ಸಂದರ್ಭದಲ್ಲಿ ಇಷ್ಟೇ ಕೇಳ್ಕೊಳ್ಳಿಕ್ಕಾಗೋದು, ಭಗವಂತ ಅವರ ತಂದೆಗೆ, ಅವರ ಅಣ್ಣನಿಗೆ, ಜೊತೆಯಲ್ಲಿ ಅವ್ರ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರಿಗೆ ಆ ನೋವನ್ನು ಭರಿಸ್ತಕ್ಕಂಥ ಒಂದು ಶಕ್ತಿ ತಾಯಿ ಚಾಮುಂಡಮ್ಮ ನೀಡಲಿ ಅಂತಕ್ಕಂಥದ್ದು ಒಂದು ಈ ಸಂದರ್ಭದಲ್ಲಿ ನಾವೆಲ್ಲರಲ್ಲೂ ಆ ಭಗವಂತನಲ್ಲಿ ಮಾದೇವ್ರವರ ಇವತ್ತು ನಮ್ಮ ಮನೇನು ಅಗಲಿ ಹೋಗಿದ್ದಾರೆ. ಆ ವಿಚಾರವಾಗಿ ನಾವು ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ಬೋದು. ಒಂದು ಸನ್ಮಾನ್ಯ ಕುಮಾರಣ್ಣ ಅವರು ಅವ್ರ ಜೊತೆಯಲ್ಲಿ ಮುಂದಿನ ಅವರ ಕುಟುಂಬದ ಭವಿಷ್ಯದ ಪ್ರಶ್ನೆ ಉದ್ಭವವಾದಾಗ ಅವ್ರಿಗೆ ಜೀವನೋಪಾಯಕ್ಕೆ ಏನಾದರೂ ಒಂದು ಮಾಡಬೇಕು ಅಂತಕ್ಕಂಥದ್ದು ಬಹುಶಃ ನಿನ್ನೆ ದಿನ ನನ್ನ ಹತ್ರನೂ ಚರ್ಚೆ ಮಾಡಿದ್ದಾರೆ. ಜಿಲ್ಲಾಧ್ಯಕ್ಷರು ರಮೇಶ್ ಅಣ್ಣ ಅವ್ರಿಗೂ ಕೂಡ ಅವ್ರ ಗಮನಕ್ಕೂ ಕೂಡ ಈ ವಿಚಾರವನ್ನು ಮುಗಿಸಿದ್ದಾರೆ. ಇಲ್ಲಿರ್ತಕ್ಕಂಥ ತಾಲೂಕು ಅಧ್ಯಕ್ಷರು ಚಿಕ್ತಿಮಣ್ಣ ಅವ್ರಿಗೂ ಕೂಡ ಮಾತನಾಡಿದ್ದಾರೆ. ಹಾಗಾಗಿ ನಾವೆಲ್ಲರೂ ಸೇರಿ ಮಾದೇವ್ ಅವ್ರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡೋಣ.
ಈಗ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಗಡುವು ಮುಗಿದೋಯ್ತು. ಬಿಹಾರದ ಚುನಾವಣೆಯ ಫಲಿತಾಂಶ ಬಳಿಕ ಪಾಪ ಬಹಳ ಜನತಾದಳ ಪಕ್ಷದ ಮೇಲೆ ವಿಧಾನ ಮಂಡಲದಲ್ಲಿ ಕಲಾಪದಲ್ಲಿ ಯಾವ ರೀತಿ ನಮ್ಮನ್ನು ಭಾಳ ಕೀಳಾಗೆ ಮಾತನಾಡಿರ್ತಕ್ಕಂಥದ್ದು ಕೂಡ ಇವತ್ತು ದಾಖಲೆಗಳು ನಮ್ಮ ಕಣ್ಣು ಮುಂದೆ ಇದೆ. ಜನತಾದಳ ಪಕ್ಷ 18 ಸೀಟು ಮುಂದಕ್ಕೆ ಸಿಂಗಲ್ ಡಿಜಿಟಿಗೆ ಬಂದು ನಿಂತ್ಕೊಳ್ತದೆ, ಅಸ್ತಿತ್ವ ಇಲ್ಲ ಪ್ರಾದೇಶಿಕ ಪಕ್ಷಕ್ಕೆ ಅಂತ ಲೇವಡಿ ಮಾಡಿದಂಥವರು ಬಿಹಾರದ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗಿದೆ ಅನ್ನೋದು ಅಲ್ಲಿನ ರಾಜ್ಯದ ಪ್ರಬುದ್ಧ ಜನತೆ ತೋರಿಸಿದ್ದಾರೆ. ಹಾಗಾಗಿ ಇನ್ನೊಂದು ಪಕ್ಷದ ಬಗ್ಗೆ ಈ ಥರ ಮಾತನಾಡ್ತಕ್ಕಂಥದ್ದನ್ನು ಬಿಟ್ಟು ಈಗೇನು ಪಾಪ ಈ ನವೆಂಬರ್ ಕ್ರಾಂತಿ ಅಂತೀರಿ, ಇದು ಯಾರು ಮುಖ್ಯಮಂತ್ರಿ ಕುರ್ಚಿ ಆಸೆ ಇಟ್ಕೊಂಡವರೋ, ಅದು ಯಾರು ಮುಖ್ಯಮಂತ್ರಿಗಳು ಆ ಕುರ್ಚಿ ಬಿಟ್ಕೊಟ್ಟು ಇನ್ನೊಬ್ಬರು ಕೂರಿಸ್ತಾರೋ ಅಥವಾ ಯಾರು ಆ ಅಧ್ಯಕ್ಷ ಸ್ಥಾನದ ಒಂದು ಆಸೆಯಲ್ಲಿದ್ದಾರೋ ನನಗಂತೂ ಗೊತ್ತಿಲ್ಲ. ಆದರೆ ಮೊನ್ನೆ ದಿನ ಒಂದು ಬಹಳ ಸೂಕ್ಷ್ಮವಾದ ಗಂಭೀರವಾದಂಥ ವಿಚಾರ ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮ 25 ವರ್ಷ ರಜತ ಮಹೋತ್ಸವ ನಡೆದಂಥ ಸಂದರ್ಭದಲ್ಲಿ ಒಂದು ವಿಚಾರ ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ಏನು ಅಂದರೆ ಬಹುಶಃ ಇವತ್ತು 2.5 ವರ್ಷ ಕಳೆದಿದೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ನ ಆಡಳಿತ ಬಂದು 2.5 ವರ್ಷ ಆಯಿತು. ಈಗ ಪತ್ರಿಕೆಗಳಲ್ಲಿ ನೀವೆಲ್ಲ ನೋಡಿರ್ಬೋದು, ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಪತ್ರಿಕೆಗಳಲ್ಲಿ ಎಲ್ಲ ದೊಡ್ಡ ದೊಡ್ಡ ಜಾಹೀರಾತುಗಳು ಕೂಡ ಪುಟ್ಟದ ಜಾಹೀರಾತುಗಳು ಕೊಟ್ಕೊಂಡಿದ್ದಾರೆ. ಆದರೆ ಒಂದು ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಮಹನೀಯರಿಗೆ ಮುಖ್ಯಮಂತ್ರಿಗಳ ಆದಿಯಾಗಿ ನಾವು ಪ್ರಶ್ನೆ ಮಾಡ್ತಕ್ಕಂಥದ್ದಾದರೆ ಸನ್ಮಾನ್ಯ ಕುಮಾರಣ್ಣವರು ಒಂದು ಮಾತನ್ನು ಹೇಳಿದರು ಅಂತ ಈಗ ತಾನೇ ಹೇಳಿದೆ. ಅದು ಏನು ಅಂದರೆ ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ಸಾಲವನ್ನು ಮಾಡಿರ್ತಕ್ಕಂಥ ಕೀರ್ತಿ ಯಾವುದಾದ್ರೂ ಒಂದು ಪಕ್ಷಕ್ಕೆ ಸರ್ಕಾರಕ್ಕೆ ಸಲ್ಲಬೇಕು ಅಂದರೆ ಅದು ಕಾಂಗ್ರೆಸ್ಸಿಗೆ ಸಲ್ಲಬೇಕು. ಕೇವಲ 2.5 ವರ್ಷದಲ್ಲಿ 5 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡಿದ್ದಾರೆ. ಎಷ್ಟು? 5 ಲಕ್ಷ ಕೋಟಿ. ಇದು ಕಾಂಗ್ರೆಸ್ನ ಆಡಳಿತ. ಇವರು ಕೊಡ್ತಾ ಇರ್ತಕ್ಕಂಥ ಪಾಪ ಅದೆಂಥದೋ ಗ್ಯಾರಂಟಿ ಅಂತಾರೆ, 55,000 ಪ್ರತಿ ವರ್ಷ ಹೊಂದಿಸ್ಬೇಕು ಅಂತಾರೆ ಜನಕ್ಕೆ. ಒಂದು ಕಡೆ ಗ್ಯಾರಂಟಿ ಯೋಜನೆನ ಸಂಪೂರ್ಣಗೊಳಿಸ್ತಕ್ಕಂಥದ್ದು ತಿಂಗಳ ದುಡ್ಡು ಕೊಡ್ತೀನಿ ಅಂದರೂ ಕೊಡೋಕ್ಕಾಗಿಲ್ಲ ಇಲ್ಲಿವರೆಗೂ. ಕೇಳಿ, ಏನು ಬೇಡ ಆಫ್ ದ ರೆಕಾರ್ಡ್ ಹೆಣ್ಮಕ್ಳಿಗೆ ಹಳ್ಳಿಗೆ ಬಂದಿದ್ದೀರ ನೀವೇ ಕೇಳಿ. ತಿಂಗಳ ಪಾಪ ನಾವೇನು ಹೇಳಲಿಲ್ಲ, ಕಾಂಗ್ರೆಸ್ನ ಆಡಳಿತ ಅವ್ರ ಪ್ರಣಾಳಿಕೆಯಲ್ಲಿ ಅವ್ರು ಹೇಳ್ದಂಥದ್ದು. ಕೊಡೋಕ್ಕಾಗಿದೆಯಾ ಇಲ್ಲಿವರೆಗೂ? ಕೊನೆಗೆ ನೀವು 5,000 ರೂಪಾಯಿ ಅದೆಂಥದ್ದು 2,000 ಕೊಡ್ತೀನಿ, ಯುವನಿಧಿ ಕೊಡ್ತೀನಿ, ಇದು ಯಾವುದೋ ಬಸ್ಸು ಫ್ರೀ ಪಾಸು ಎಲೆಕ್ಟ್ರಿಸಿಟಿ ಫ್ರೀ ಅಂತೆಲ್ಲ ಹೇಳ್ಕ ತಿರುಗ್ತೀರಿ. ಕೊನೆಗೆ ಇಲ್ಲಿ ಕೊಡೋವಂಥ ದುಡ್ಡನ್ನ 4 ತಿಂಗಳಿಗೋ 5 ತಿಂಗಳಿಗೋ ಚುನಾವಣೆ ಬಂದಾಗ ದುಡ್ಡನ್ನು ಬಿಡುಗಡೆ ಮಾಡ್ತೀರಿ. ಆದರೆ ಗಂಡ ಐಕ್ಲ ಮೇಲೆ ಅದನ್ನು ಯಾವ ರೀತಿ ಬಡ್ದು ಕಿತ್ಕೊತಾ ಇದ್ದೀರಿ, ಅದಕ್ಕೆ ಪರ್ಯಾಯವಾಗಿ ಅದಕ್ಕೆ ಉತ್ತರ ಕೊಡಬೇಕಲ್ವಾ? ಬೆಲೆಗಳು ಎಲ್ಲಿಗೆ ಹೋಗಿದೆ ಇವತ್ತು? ಜನಸಾಮಾನ್ಯರು, ಮಧ್ಯಮ ವರ್ಗದವರು, ಬಡವರು, ರೈತರು ಬದುಕಲಿಕ್ಕೆ ಆಗ್ತಕ್ಕಂಥ ವಾತಾವರಣ ಇದೆಯಾ ಇವತ್ತು ಈ ಕಾಂಗ್ರೆಸ್ನ ಆಡಳಿತದಲ್ಲಿ? ಪಾಪ ನಿನ್ನೆ ದಿನ ಉಸ್ತುವಾರಿ ಮಂತ್ರಿಗಳು ಮಾಧ್ಯಮದಲ್ಲಿ ಸಾಕಷ್ಟು ಏನೇನೋ ಪ್ರತಿಕ್ರಿಯೆಗಳು ಹೇಳಿಕೆಗಳು ಕೊಟ್ಟಿದ್ದಾರೆ. ಬಹುಶಃ ತಾವೇ ಎಲ್ಲ ಕೂತು ಸೆರೆ ಹಿಡಿದು ಬಂದಿರ್ತೀರಿ ಮಂಡ್ಯ ಜಿಲ್ಲೆಯ ಮಾಧ್ಯಮದ ಸ್ನೇಹಿತರುಗಳು. ಅವ್ರಿಗೆ ಯಾಕೆ ನಮ್ಮ ಪಕ್ಷದ ಮೇಲೆ ಚಿಂತೆ? ಏನಂದ್ರಣ್ಣ ನಿನ್ನೆ? ಹಾಂ, ಕುಮಾರಸ್ವಾಮಿ ಅವರಲ್ಲಿ ಬಂಡವಾಳ ಇದ್ದಿದ್ದಕ್ಕೆ ರೆಡ್ ಕಾರ್ಪೆಟ್ ಹಾಕಿ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಸ್ನೇಹಿತರುಗಳು ಅವ್ರನ್ನ ಬರಮಾಡ್ಕೊಂಡಿರ್ತಕ್ಕಂಥದ್ದು. ಈಗ ಕುಮಾರಸ್ವಾಮಿ ಅವ್ರಿಗೆ ಶಕ್ತಿ ಇಲ್ಲ, ಬಂಡವಾಳ ಇಲ್ಲ ಅಂದರೆ ಪಾಪ ಅವರು ಮರ್ತುಬಿಟ್ಟಿದ್ದಾರೆ. ಇತ್ತೀಚೆಗೆ ಲೋಕಸಭಾ ಚುನಾವಣೆ ನಡೀತಲ್ಲ, ಅದರಲ್ಲಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅಪ್ಟು ನಮ್ಮ ಚಾಮರಾಜನಗರ, ಚಿತ್ರದುರ್ಗ ಇಟ್ಕೊಳ್ಳಿ, ಅಪ್ಟು ಚಾಮರಾಜನಗರ ಒಂದು ಹೊರತುಪಡಿಸಿ 12 ಲೋಕಸಭಾ ಕ್ಷೇತ್ರಗಳಲ್ಲಿ ಅದು ಯಾಕೆ ಮತ್ತು ಕುಮಾರಸ್ವಾಮಿ ಅವ್ರಿಗೆ ಶಕ್ತಿ ಇಲ್ಲ, ಬಂಡವಾಳ ಇಲ್ಲ ಅಂತ ಹೇಳಿದ್ರೆ 11 ಕ್ಷೇತ್ರ ಅದು ಹೆಂಗೆ ಗೆದ್ದುಬಿಡ್ತಪ್ಪ ಲೋಕಸಭೆಯಲ್ಲಿ? ದೊಡ್ಡ ದೊಡ್ಡ ಮಾನ್ಯ ನಾಯಕರುಗಳು ಪಾಪ ಬಂದು ಭಾಷಣ ಬಿಗಿದ್ರಲ್ಲ ಚುನಾವಣೆ ಟೈಮಲ್ಲಿ, ಕುಮಾರಸ್ವಾಮಿ ಗೆದ್ದುಬಿಡ್ಲಿ ಅವ್ರ ಅಪ್ರಾಣೆ ನೋಡ್ಕೊತೀವಿ ಅಂದ್ರಲ್ಲ. ಈಗೆಲ್ಲ ಮುಗಿದೋಗೋದಲ್ಲ. ದಾಖಲೆ ಪ್ರಮಾಣದಲ್ಲಿ ಇವತ್ತು ನಾವು ನಿಂತಿದ್ದೀವಲ್ಲ ಈ ಪುಣ್ಯ ಕ್ಷೇತ್ರದಲ್ಲಿ. ಪುಣ್ಯಾತ್ಮ ತಂದೆ ತಾಯಂದ್ರುಗಳು ಮದ್ದೂರು ತಾಲೂಕಿನಲ್ಲಿ 58,400 ಅಂತ ಅಂದ್ಕೊಂಡಿದ್ದೀನಿ. ಅಷ್ಟು ದೊಡ್ಡ ಬಹುಮತದಿಂದ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಆಯ್ಕೆ ಮಾಡ್ತಾರೆ ಅಂದರೆ
ಆತನಲ್ಲಿ ಬಂಡವಾಳ ಅದೇ. ಜೊತೆಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ಅವ್ರು ನಡ್ಕೊಳ್ತಕ್ಕಂಥ ರೀತಿ ಬಡವ್ರ ಜೊತೆ ರೈತರ ಜೊತೆ ಬಹುಶಃ ಅದು ಶ್ರೀರಕ್ಷೆಯಾಗಿ ಉಳಿದಿದೆ. ಅದು ಈ ರಾಜ್ಯದ ಜನತೆಯೂ ಕುಮಾರಣ್ಣಂಗೆ ಶಕ್ತಿ ತುಂಬವ್ರೆ. ಅದಕ್ಕಿಂತ ಮಿಗಿಲಾಗಿ ನಮ್ಮ ಮಂಡ್ಯ ಜಿಲ್ಲೆಯ ಪ್ರಬುದ್ಧ ಮತದಾರ ತಂದೆ ತಾಯಂದಿರುಗಳು ಅವಕಾಶ ಮಾಡಿಕೊಟ್ಟವ್ರು ಸ್ವಾಮಿ. ನಾವು ಚುನಾವಣೆಯಲ್ಲಿ ಗೆದ್ದಾಗ ತಲೆ ಎತ್ಕೊಂಡು ಮೆರೆಯಲ್ಲ, ಚುನಾವಣೆಯಲ್ಲಿ ಸೋತಿದ್ದೀವಿ ಅಂದ್ಬಿಟ್ಟು ಕೈ ಕಟ್ಕೊಂಡು ಮನೆಯಲ್ಲಿ ಕುಂತ್ಕೊಳ್ಳೋದಿಲ್ಲ. ಇದು ನಮ್ಮ ಪಕ್ಷದ ಜಾಯಮಾನ ಅಲ್ಲ. ಪಾಪ ಇಲ್ಲಿ ನಡೀತಾ ಇದೆ ಈ ತಾಲೂಕಿನಲ್ಲಿ ಪ್ರತಿನಿತ್ಯ ಪೊಲೀಸ್ ಸ್ಟೇಷನ್, ಏನು ಇವ್ರ ಅಪ್ಪನ ಮನೇನ ಪೊಲೀಸ್ ಸ್ಟೇಷನ್ನು, ಪೊಲೀಸ್ ಅವ್ರು ಏನು ಚಾಕ್ರಿ ಮಾಡೋಕ್ಕಿರೋದ ಇಲ್ಲಿರ್ತಕ್ಕಂಥ ಶಾಸಕರಿಗೆ? ಅವ್ರ ನಡವಳಿಕೆಗಳು ಇಲ್ಲಿರ್ತಕ್ಕಂಥ ಕ್ಷೇತ್ರದ ಜನತೆ ಗಮನಿಸ್ತಾ ಇಲ್ಲ ಅನ್ಕೊಬಿಟ್ಟಿದಾರ. ಅವ್ರು ಮಾತಾಡ್ತಕ್ಕಂಥದ್ದು ಪಾಪ ಇವತ್ತು ಯಾರೋ ಇಲ್ಲಿ ಪಾಪ ಒಂದು 2-3 ಜನ ಒಂದಷ್ಟು ನಂಬರ್ ಆಗೋದಲ್ಲ ಕಷ್ಟಪಟ್ಟು ಒಬ್ಬರು ಮುಖ್ಯಮಂತ್ರಿ ಮಾಡೋಕ್ಕೆ. ಇಬ್ಬರಲ್ವೇ ಇಲ್ಲಿಂದ ಈಗ ಸದ್ಯಕ್ಕೆ ಹೊರಗಡೆ ಕಾಣ್ತಾ ಇರೋದು. ಪಾಪ ಅವ್ರನ್ನ ಮುಖ್ಯಮಂತ್ರಿ ಮಾಡೋಕ್ಕೆ ಹೋಯ್ತಾವ್ರಲ್ಲ ಇಲ್ಲಿರ್ತಕ್ಕಂಥ ಜಿಲ್ಲೆಯ ಶಾಸಕರು ಏನಪ್ಪ ಕೊಟ್ಟರು ಮಂಡ್ಯ ಜಿಲ್ಲೆ ಜನತೆಗೆ ಬಿರುದನ್ನ? ಏನಂದ್ರಣ್ಣ? ಆ ಛತ್ರಿಗಳ ಅರ್ಥ ಏನು ಅಂತ ತಿಳ್ಕೊಬೇಕಲ್ಲ. ಆ ಛತ್ರಿಗೆ ಅರ್ಥ ಹೊಸ್ದಾಗ ಒಂದು ಕಲ್ಪಿಸಿದ್ರು, ಅದಾದಮೇಲೆ ಒಂದು ಪ್ರತಿಕ್ರಿಯೆ ಕೊಟ್ಟರು ಬುದ್ಧಿವಂತರು, ಪ್ರಜ್ಞಾವಂತರು ಮಂಡ್ಯ ಜಿಲ್ಲೆ ಜನತೆ. ನಮಗೆ ಗೊತ್ತಿಲ್ಲಪ್ಪ, ನಾವು ಹೊಸ್ದಾಗಿ ಯಾವುದೋ ಅರ್ಥ ಸೃಷ್ಟಿ ಮಾಡೋವ್ರಿ ಛತ್ರಿಗಳಿಗೆ. ಈ ರೀತಿ ನೋಡಿ ಸರ್, ಈ ಥರ ಮಾತಾಡ್ಕೊಂಡು ಹೋಗೋದ್ರಿಂದ ಹೊಟ್ಟೆ ತುಂಬೋದಿಲ್ಲ. ಅವ್ರು ಯಾಕೆ ತಲೆ ಕೆಡಿಸ್ಕೊಳ್ತಾರೆ ಜನತಾದಳದ ಬಗ್ಗೆ? ಇವಾಗ 5 ಸ್ಥಾನಕ್ಕೆ ಬಂದು ನಿಂತವ್ರೆ ಎಲ್ಲಿ? ಬಿಹಾರದಲ್ಲಿ. ಈಗಲೂ ರಾಷ್ಟ್ರೀಯ ಪಕ್ಷ ಅಂತ ಅನ್ಕೊಂಡಿದ್ದಾರೆ ಕಾಂಗ್ರೆಸ್ನ. ದೇಶದಲ್ಲಿ ಎಷ್ಟು ರಾಜ್ಯದಲ್ಲಿ ಆಡಳಿತ ಮಾಡ್ತಾವ್ರೆ? ಒಂದು ಹಿಮಾಚಲ್ ಪ್ರದೇಶ, ಒಂದು ತೆಲಂಗಾಣ. ಕಂತು ಗೋಣಿ ಚೀಲದ ತುಂಬಿಸ್ಕೊಂಡೋಗಿ ಕೊಡ್ತಾವ್ರಲ್ಲ ನಮ್ಮ ನಾಡಿನ ಪಾಪ ನಮ್ಮ ದುಡ್ಡನ್ನ. 4.5 ಲಕ್ಷ ಕೋಟಿ ಬಡ್ಜೆಟ್ಟು, ದೊಡ್ಡ ಗಾತ್ರದ ಪ್ರಮಾಣದ ಬಡ್ಜೆಟ್ಟು ಕೊಡ್ತಾರಲ್ಲಪ್ಪ. ಎತ್ಕೊಂಡು ಹೋಗಿಲ್ಲಿ ಕೇಂದ್ರದ ನಾಯಕರುಗಳಿಗೆ. ಕರ್ನಾಟಕ ರಾಜ್ಯ ಇಲ್ಲ ಅಂದರೆ ಇವತ್ತು ಕಾಂಗ್ರೆಸ್ ಉಳಿತದ ಈ ದೇಶದಲ್ಲಿ? ರಾಷ್ಟ್ರೀಯ ಪಕ್ಷವಾಗಿ ಉಳಿದಿದೆಯಾ ಕಾಂಗ್ರೆಸ್ಸು? ಉತ್ತರ ಕೊಡಲಿ ಉಸ್ತುವಾರಿ ಮಂತ್ರಿಗಳು, ಆಮೇಲೆ ಮಾತಾಡ್ತೀವಿ. ಸಿಎಂ ಕುಮಾರಸ್ವಾಮಿನ ಸಿಎಂ ಮಾಡೋದಕ್ಕೆ ಕಾಂಗ್ರೆಸ್ ಅಲ್ಲ ಬಿಜೆಪಿ ಅಂತ. ಏನಣ್ಣ? ಬಿಜೆಪಿ ಸಿಎಂ ಕುಮಾರಸ್ವಾಮಿನ ಸಿಎಂ ಮಾಡಲ್ಲ ಅಂತ. ಈಗ ಯಾಕೆ ಸಿ ಎಂ ಚರ್ಚೆ? ಅವ್ರಿಗೆ ಯಾಕೆ ಒಳಗಡೆ ಆತಂಕ? ಇನ್ನೂ 2.5 ವರ್ಷ ಅದೇ. ಯಾವಾಗ ಬಹಿರಂಗವಾಗಿ ಯಾರು ಮುಖ್ಯಮಂತ್ರಿ ಆಗಬೇಕು, ಯಾವ ಸಂದರ್ಭದಲ್ಲಿ ಯಾವ ನಾಯಕತ್ವದ ಮೇಲೆ ಚುನಾವಣೆ ನಡೀಬೇಕು ಅಂತಕ್ಕಂಥ ತೀರ್ಮಾನ ಮಾಡೋದು ಇವತ್ತು NDA ಮಿತ್ರಕೂಟದಲ್ಲಿ ನಾವು ಒಂದು ಭಾಗವಾಗಿದ್ದೀವಿ. ಸನ್ಮಾನ್ಯ ಕುಮಾರಣ್ಣ ಅವ್ರು ಏನು ಅರ್ಜಿ ಹಾಕ್ಕೊಂಡು ಹೋಗಿರಲಿಲ್ಲ ಸ್ವಾಮಿ, ನನಗೆ ಇಂಥದ್ದೇ ಸ್ಥಾನ ಕೊಡಿ, ಇಂಥದ್ದೇ ಪೋರ್ಟ್ಫೋಲಿಯೋ ಕೊಡಿ, ಇದೇ ಕೊಡಬೇಕು ಅಂತ ಸ್ವಾಭಿಮಾನದಿಂದ ಬದುಕಿರ್ತಕ್ಕಂಥವ್ರು ಸನ್ಮಾನ್ಯ ಕುಮಾರಣ್ಣ ಅವರು. ಅರ್ಥ ಆಯ್ತಲ್ಲ? ಯಾರು ಮುಖ್ಯಮಂತ್ರಿ ಆಗಬೇಕು, ಯಾವಾಗ ಆಗಬೇಕು, ಯಾರ ನಾಯಕತ್ವದಲ್ಲಿ ಚುನಾವಣೆ ಎದುರಿಸಬೇಕು ಅಂತಕ್ಕಂಥದ್ದು ಎರಡೂ ಪಕ್ಷದಿಂದ ನಾವು ನಾಯಕರುಗಳು ಸೇರ್ಕೊಂಡು ತೀರ್ಮಾನ ಮಾಡ್ತಾರೆ. ಸಮಯ ಬರುತ್ತೆ, ಅಲ್ಲಿವರೆಗೂ ಕಾಯಲಿ. ಮುಂದಕ್ಕೆ ರಾಜ್ಯದ 7.5 ಕೋಟಿ ಕನ್ನಡಿಗರು ಉತ್ತರ ಕೊಡ್ತಾರೆ. ಅಣ್ಣ, ನಾನು ಬೇರೆಯವ್ರ ಥರ ಪೂರೈಸಲ್ಲ ಅಂತ ಹೇಳಲ್ಲ. ಅದಕ್ಕೆ ಕಾರಣ ಏನು ಅಂತ ನೀವು ಕೇಳಬೇಕು. ಕೊನೆ 1 ಗಂಟೆ ಇದ್ದರೂ ಸೈನ್ ಹಾಕ್ಬಿಟ್ಟು ದುಡ್ಡು ಎಷ್ಟು ಬರ್ತದೆ ಅಂತ ಎತ್ಕೊಂಡು ಹೋಗುವಂಥ ಮನಸ್ಥಿತಿ ಇರ್ತಕ್ಕಂಥ ಆಡಳಿತದ ಇರ್ತಕ್ಕಂಥ ಪಾಪ ಆಡಳಿತ ಪಕ್ಷದವರು ಬಿಡ್ತಾರ? 136 ಜನ ಗೆದ್ದು 2.5 ವರ್ಷ, 2.5 ವರ್ಷ ಅಲ್ಲ, 2.5 ಗಂಟೆ ಬಿಡಲ್ಲ. ಕೊನೆಗೆ ಸೈನ್ ಹಾಕ್ಬಿಟ್ಟು ದುಡ್ಡು ಬಾಚ್ಕೊ ಹೋಯ್ತಾರೆ. ಈ ಮನಸ್ಥಿತಿ ಇರೋರು ಎಲ್ಲಿ ಬಿಡ್ತಾರೆ? ನಡೆಸ್ತಾರೆ. ನಡೀರಿ, ನೋಡುವ ಅದೇನೇನಾಯ್ತದೆ. ಥ್ಯಾಂಕ್ ಯು. ದಕ್ಷಿಣ ಕಾಶಿಯಾಗಿ ಖ್ಯಾತಿಗೊಂಡಿರುವ ರಾಮನಾಥಪುರದ ಕಾವೇರಿ ತೀರದಲ್ಲಿರುವ ಪ್ರಸನ್ನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರ ಮಹಾರಥೋತ್ಸವ ನವೆಂಬರ್ 26ರಂದು ವಿಜೃಂಭಣೆಯಿಂದ ಜರುಗಲಿದೆ. ದೇವಾಲಯದ ಆಡಳಿತ ಮಂಡಳಿ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿ ವತಿಯಿಂದ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿವೆ. 1 ತಿಂಗಳ ಕಾಲ ನೆರವೇರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಜಾತ್ರೆ ರಥೋತ್ಸವಕ್ಕೆ ಹಾಸನ ಜಿಲ್ಲೆ ಸೇರಿದಂತೆ ಹೊತ್ತೊಯ್ಯುವಷ್ಟು ದೂರದ ಊರುಗಳಿಂದಲೂ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. 100 ವರ್ಷಗಳಿಂದ ನಡೆದುಕೊಂಡು ಬರುತ್ತಿರುವ ಈ ಧಾರ್ಮಿಕ ಜಾತ್ರೆಯು ಈಗ ಭಕ್ತರ ನಂಬಿಕೆ, ಭಕ್ತಿ ಭಾವದ ಮಹಾ ಹಬ್ಬವಾಗಿಯೇ ಬೆಳೆದಿದೆ. ಸಜ್ಜಾದ ರಾಮನಾಥಪುರ ರಥೋತ್ಸವಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವ ಹಿನ್ನೆಲೆಯಲ್ಲಿ ಪಟ್ಟಣದ ಚುರುಕು ಹೆಚ್ಚಾಗಿದೆ. ದೇವಾಲಯಕ್ಕೆ ಹೊಸದೆಲ್ಲ ಬಣ್ಣ ಲೇಪನ, ದೀಪಾಲಂಕಾರ, ಸುತ್ತಮುತ್ತಲಿನ ಸ್ವಚ್ಛತೆಗೆ ವಿಶೇಷ ಗಮನ, ಎಲ್ಲವೂ ಭಕ್ತರ ಸುಗಮತೆಯ ಸಲುವಾಗಿಯೇ. ಈಗಾಗಲೇ ನವೆಂಬರ್ 16ರಿಂದ ದೇವಾಲಯದಲ್ಲಿ ದಿನ ರಾತ್ರಿ ವಿವಿಧ ಪೂಜಾ ಕೈಂಕರ್ಯಗಳು, ಹೋಮ ಹವನಗಳು, ವಿಶೇಷ ಸೇವೆಗಳು ನಡೆಯುತ್ತಿವೆ.
ನವೆಂಬರ್ 26 ಮಹಾರಥೋತ್ಸವ, ಡಿಸೆಂಬರ್ 26 ತುಳು ಷಷ್ಠಿ ವಿಶೇಷ. ನವೆಂಬರ್ 26ರಂದು ನಡೆಯಲಿರುವ ಮಹಾರಥೋತ್ಸವ ಮತ್ತು ಡಿಸೆಂಬರ್ 26ರಂದು ಜರುಗುವ ತುಳು ಷಷ್ಠಿ ಮಹಾರಥೋತ್ಸವಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಕಾವೇರಿ ತೀರದ ಮೊದಲ ನಿಖರ ಸ್ವಚ್ಛತಾ ಅಭಿಯಾನ. ಕಾವೇರಿ ನದಿಯ ಹರಿವು ಕುಂಠಿತಗೊಂಡಿರುವುದನ್ನು ಗಮನಿಸಿದ ಗ್ರಾಮ ಪಂಚಾಯಿತಿ ಆಡಳಿತ ಇದೇ ಮೊದಲ ಬಾರಿಗೆ ನದಿಯಲ್ಲಿನ ಹೂಳು ಕೆಸರು ತೆಗೆಯುವ ಕಾರ್ಯವನ್ನು ಕೈಗೊಂಡಿದೆ. ಇಟಾಚಿ ಯಂತ್ರವನ್ನು ನದಿಗೆ ಇಳಿಸಿ ಗಿಡ ಗಂಟೆ ಮಣ್ಣು ಮಲಿನತೆ ತೆರವುಗೊಳಿಸುವ ಕೆಲಸ ಜೋರಾಗಿದ್ದು, ನದಿ ಒಡಲು ಈಗ ಮರಳಿ ಶೋಭೆಯಾಗುತ್ತಿದೆ. ಗಾಯತ್ರಿ ಶಿಲೆ, ಗೋಗರ್ಭ, ಕುಮಾರಧಾರ ಮುಂತಾದ ಪವಿತ್ರ ಸ್ಥಳಗಳು ಮತ್ತೆ ಸ್ಪಷ್ಟವಾಗಿ ಕಾಣುವಂತೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಪುಣ್ಯ ಸ್ನಾನಕ್ಕಾಗಿ ನದಿ ಪಾತ್ರದಲ್ಲಿ ರಕ್ಷಣಾ ಶೆಡ್ಗಳ ನಿರ್ಮಾಣ, ಜನಸಂದಣಿ ಹೆಚ್ಚಾಗುವ ಕಡೆಗಳಲ್ಲಿ ಸಿಸಿ ಕ್ಯಾಮೆರಾಗಳ ಅಳವಡಿಕೆ, ಕುಡಿಯುವ ನೀರು, ಸ್ವಚ್ಛತಾ ವ್ಯವಸ್ಥೆ, ವಿದ್ಯುತ್ ದೀಪಾಲಂಕಾರ, ಎಲ್ಲ ಮೂಲಭೂತ ಸೌಲಭ್ಯಗಳ ಒದಗಿಸುವಿಕೆ, ಪೊಲೀಸ್ ರಕ್ಷಣಾ ಕ್ರಮಗಳು ಜಾರಿಯಲ್ಲಿ. ರಥೋತ್ಸವ ಹಿನ್ನೆಲೆಯಲ್ಲಿ ಇಡೀ ಪಟ್ಟಣವನ್ನು ಸ್ವಚ್ಛಗೊಳಿಸಿ ಕುಡಿಯುವ ನೀರು, ದೀಪಾಲಂಕಾರ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಇದೇ ಮೊದಲ ಬಾರಿಗೆ ಕಾವೇರಿ ನದಿಯಲ್ಲಿನ ಹೂಳು ತೆಗೆದು ಸ್ವಚ್ಛಗೊಳಿಸುವ ಮಹತ್ವದ ಕಾರ್ಯ ಮಾಡಲಾಗಿದೆ ಎಂದು ರಾಮನಾಥ್ಪುರ ಪಿಡಿಒ ಕುಮಾರಸ್ವಾಮಿ ಹೇಳಿದ್ದಾರೆ. ಒಂದು ಗೌಗಲ್ ಅನ್ನೋದು ನಮ್ಮಲ್ಲಿ ಜನಕ್ಕೆ ಹೆಸರು ಕೇಳಿದರು. ರಾಮೇಶ್ವರ ದೇವಸ್ಥಾನ ಅಥವಾ ಸುಬ್ರಹ್ಮಣ್ಯ ಬಂದಾಗ ಅಲ್ಲಿಗೆ ಹೋಗೋದಕ್ಕೆ, ಅಲ್ಲಿಗೆ ಎಂಟ್ರೆನ್ಸ್ ಹೋಗೋದಕ್ಕೆ ಮತ್ತೆ ರಸ್ತೆನೇ ಇರಲಿಲ್ಲ. ಇದನ್ನು ತಾವು ನೋಡ್ಬೋದು. ಅಲ್ಲಿ ನಾವು ಇಟಾಚಿ ಮುಖಾಂತರ ಎಲ್ಲ ತೆಗಿಸ್ತಾ ಇದ್ದೀವಿ. ಈಗ ತಾವು ಬಂದಿದ್ರೆ, ಸ್ಪಾಟಿಗೆ ಬಂದಿದ್ದೀರಾ, ಈಗ ಭಕ್ತಾದಿಗಳೆಲ್ಲ ಅಲ್ಲಿ ತನಕ ಹೋಗಿ ಬರೋ ರೀತಿ ರಸ್ತೆ ಮಾರ್ಗನೂ ಸಹ ಈ ವರ್ಷದಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ಹೊಳೆ ಅಂಚಿನಲ್ಲಿರುವಂಥದ್ದು ಮತ್ತು ಹೊಳೆ ಮಧ್ಯದಲ್ಲಿರುವಂಥ ಎಲ್ಲ ಜೊಂಡುಗಳನ್ನು ತೆಗೆಸೋ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ದೇವಾಲಯ ಆಡಳಿತ ಮಂಡಳಿಯ ರಮೇಶ್ನಲ್ಲಿ ತೀರ್ಥ ಪಾರುಪತ್ತೇದಾರ್ ಮಾತನಾಡಿ, ರಾಜ್ಯದ ಪ್ರಮುಖ ಪುಣ್ಯಕ್ಷೇತ್ರಗಳಲ್ಲಿ ಒಂದು ಎನ್ನಲಾದ ರಾಮನಾಥ್ಪುರದಲ್ಲಿ 1 ತಿಂಗಳ ಕಾಲ ಜಾತ್ರಾ ರಥೋತ್ಸವ ನಡೆಯುವುದು ವಿಶೇಷ. ಅಪಾರ ಭಕ್ತರು ದಿನವೂ ಆಗಮಿಸಿ ಪುಣ್ಯ ಸ್ನಾನ, ಪೂಜೆ ಸಲ್ಲಿಸುತ್ತಾರೆ. ನವೆಂಬರ್ 26ರ ಮಹಾರಥೋತ್ಸವಕ್ಕೆ ಸಕಲ ಸಿದ್ಧತೆಗಳಿದ್ದು, ಕಾವೇರಿ ತೀರದ ಸ್ವಚ್ಛತೆ ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದರು. ಡಿಸೆಂಬರ್ 26ರವರೆಗೂ ಜಾತ್ರೆ ನಡೆಯುತ್ತದೆ. 2ನೇ ಕಿರುಷಷ್ಠಿ ಕೂಡ 26 ಡಿಸೆಂಬರ್ ಇದೆ. ವರ್ಷವಾದ್ಯಂತ ಪ್ರತಿ ಭಕ್ತಾದಿಗಳಿಗೆ ಬರುವವರಿಗೆ ಸೌಕರ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಸರತಿ ಸಾಲಿನಲ್ಲಿ ನೀರು, ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ದೇವಸ್ಥಾನದ ಹತ್ತಿರದಲ್ಲಿ ಬರುವ ಭಕ್ತಾದಿಗಳಿಗೆ ಒಂದು ನೆರಳಿನ ವ್ಯವಸ್ಥೆ ಹಾಗೂ ಪ್ರಸಾದ, ಬಂದವರಿಗೆ ಪ್ರಸಾದ, ಯಾರೇ ಬಂದು ಮಧ್ಯಾಹ್ನ ಊಟ ಇರುತ್ತದೆ. ಊಟ ನಂತರ ಊಟ ಮಾಡಲಿಕ್ಕೆ ಸಮಯ ಇಲ್ಲ ಅಂತಂದರೆ ಅವರು ಪ್ರಸಾದವನ್ನು ಕೊಂಡೋಗ್ಬೋದು. ಜನವರಿ ಈಗ ನವೆಂಬರ್ 20ರಿಂದ ನವೆಂಬರ್ 20ರ ಅಮಾವಾಸ್ಯೆಯಿಂದ ಲಕ್ಷ ದೀಪೋತ್ಸವ, ಹಾಗೆ ಅದರಿಂದ ನಂತರ ನಾವು ಅಲ್ಲಿ ಜಾತ್ರೆಯ ಎಲ್ಲ ಒಂದು ಕಾರ್ಯಕ್ರಮಗಳು ಶುರು ಮಾಡ್ಕೊಂಡಿದ್ದೇವೆ. ನಿನ್ನೆ 20ನೇ ತಾರೀಕು ಲಕ್ಷ ದೀಪೋತ್ಸವ ನಡೆಯಿತು. ಇವತ್ತಿನಿಂದ ಬೆಳಗ್ಗೆ ಸಂಜೆ 2 ಹೊತ್ತು ಉತ್ಸವ, ಅಡ್ಡಪಲ್ಲಕ್ಕಿ ಉತ್ಸವದ ನಂತರ ಬೆಳ್ಳಿ ರಥೋತ್ಸವ ಹಾಗೂ ಸಂಜೆ ಬೀದಿ ಉತ್ಸವ, ಗರುಡ ವಾಹನ, ಮಯೂರ ವಾಹನ ಅಂತ ಪ್ರತಿದಿನವೂ 26ನೇ ತಾರೀಕುವರೆಗೂ ಬೀದಿ ಉತ್ಸವ ಇರ್ತದೆ. ನಂತರ ತೆಪ್ಪೋತ್ಸವ 28, 29, 30 ತೆಪ್ಪೋತ್ಸವ. 26ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಬ್ರಹ್ಮರಥೋತ್ಸವ. ಗರುಡನ ಆಗಮನ ಆದ ನಂತರ ತೇರನ್ನು ಎಳೆಯುವ ಒಂದು ಕಾರ್ಯಕ್ರಮ. ಸಾವಿರಾರು ಜನರಲ್ಲಿ ಭಕ್ತರು ಸೇರುತ್ತಾರೆ. ಭಕ್ತಾದಿಗಳಲ್ಲಿ ವಿನಂತಿ, ಯಾವುದೇ ಒಂದು ಗೊಂದಲ ಗಲಾಟೆಗಳಿಲ್ಲದೆ ದೇವರ ದರ್ಶನವನ್ನು ಮಾಡಿ ರಥವನ್ನು ಎಳೆಯಿರಿ ಹಾಗೂ ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕು. ಹೊಳೆಯಲ್ಲಿ ಸ್ನಾನ ಮಾಡಲಿಕ್ಕೆಲ್ಲ ಅಲ್ಲಿ ವ್ಯವಸ್ಥೆ, ಒಂದು ಬಟ್ಟೆ ಬದಲಾಯಿಸ್ಕೊಳ್ಳಿಕ್ಕೆ ವ್ಯವಸ್ಥೆ ಪಂಚಾಯತಿಯವರು ಮಾಡಿದ್ದಾರೆ. ಹಾಗೂ ಬಂದ ಭಕ್ತಾದಿಗಳಿಗೆ ಎಲ್ಲರಿಗೂ ಒಂದು ಒಳ್ಳೆಯದನ್ನು ಮಾಡಿ ಈ ದೇವರು ಅಂತ ಹೇಳಿ ನಾವು ಕೂಡ ನಮ್ಮ ಕಡೆಯಿಂದ ಒಂದು ಪ್ರಾರ್ಥನೆ ಮಾಡ್ಕೊಳ್ತೇವೆ. ಈ ದೇವಸ್ಥಾನವು ಸುಮಾರು ಒಂದು 480 ವರ್ಷಗಳ ಇತಿಹಾಸ ಹೊಂದಿದೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿರುವ ಸಂಪುಟ ನರಸಿಂಹಸ್ವಾಮಿ ಮಠ ಇಲ್ಲಿಯ ಈಗಿನ ಗುರುಗಳ 41ನೇ ಗುರುಗಳು. ಇದೇ ಗುರುಗಳ ಪರಂಪರೆಯಲ್ಲಿ 14ನೇ ಗುರುಗಳಾದ ವಿಭುದೇಶ ತೀರ್ಥರು ಅಂತ ಹೇಳಿ ಸುಬ್ರಹ್ಮಣ್ಯದಿಂದ ಇಲ್ಲಿ ಸಂಚಾರ ಬರುವಾಗ ಇಲ್ಲಿ ಸಂಕ್ರಾಂತಿ ಮಂಟಪದಲ್ಲಿ ತಂಗಿರುವಾಗ ಅವರಿಗೆ ಒಂದು ಕನಸು ಬೀಳ್ತದೆ. ಅದರಲ್ಲಿ ದೇವರು ಬಂದು ನನಗೆ ಈ ಸ್ಥಳ ಬಹಳಷ್ಟು ಇಷ್ಟವಾಗಿದೆ, ಇಲ್ಲೇ ಇರ್ತೇನಂತ ಹೇಳಿ ಅದೇ ಸಮಯದಲ್ಲಿ ಹೊಳೆ ನರಸಿಂಹನಾಯಕ ಅಂತೇಳಿ ಪಾಳೆಗಾರನ ಕನಸಿನಲ್ಲಿ ಬಂದು ಅವರಿಗೆ
ಈ ಒಂದು ಸ್ವಾಮಿಗಳಿಗೆ ಬೇಕಾದ್ದು ಮಾಡಿಕೊಡು ಅಂತೇಳಿ ನಿಮಗೆ ಪುತ್ರ ಸಂತಾನ ಕೊಡ್ತೇನೆ ಅಂತ ಹೇಳಿ ಅವರಿಗೆ ಭಯವನ್ನು ಕೊಟ್ಟು ಹಾಗೆ ಬಂದು ಇಲ್ಲಿ ಒಂದು ಕೃಷ್ಣನ ಒಂದು ಸನ್ನಿಧಾನ ಇರ್ತದೆ, ಒಂದು ಸಂತಾನ ಗೋಪಾಲಕೃಷ್ಣ. ಅದೇ ಜಾಗದಲ್ಲಿ ಸುಬ್ರಹ್ಮಣ್ಯನನ್ನು, ನಾಗರೂಪ ಸುಬ್ರಹ್ಮಣ್ಯನನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಆಗ ನರಸಿಂಹನಾಯಕ ಅಂತ ಪಾಳೆಗಾರನು ಉಂಬಳಿಯಾಗಿ ಒಂದು ಗ್ರಾಮವನ್ನು ಕೊಟ್ಟು ಹಾಗೂ ಸ್ವಾಮಿಗಳಿಗೆ ಈ ದೇವಸ್ಥಾನವನ್ನು ಒಪ್ಪಿಸ್ತಾನೆ. ಅಲ್ಲೆಲ್ಲ ಮುಂದೆ ಎಲ್ಲ ನೀವೇ ನೋಡ್ಕೊಳ್ಬೇಕು ಅಂತ ಹೇಳಿ ದೇವಸ್ಥಾನವನ್ನು ಸ್ವಾಮಿಗಳಿಗೆ ಒಪ್ಪಿಸಿ ಅಲ್ಲಿಂದ ಈ ದೇವಸ್ಥಾನವು ಮಠದ ಆಡಳಿತದಲ್ಲಿ ಇರುತ್ತೆ. ಕಾಲಾನುಕಾಲವಾಗಿ ಅದು ವೃದ್ಧಿಯಾಗಿ ಈಗ ಒಂದು ಗೋಪುರ, ಮೊದಲೆಲ್ಲ ಗೋಪುರ ಇರಲಿಲ್ಲ, ಈಗ ಗೋಪುರ ಆಗಿದೆ. ಬೆಳ್ಳಿ ರಥ, ಅದ ನಂತರ ಇನ್ನು ಮುಂದೆ ಬಹಳಷ್ಟು ಭೋಜನಾಲಯ ಎಲ್ಲ ಮಾಡುವ ಒಂದು ಅಂದಾಜಿದೆ. ಅದಕ್ಕೆಲ್ಲ ಭಕ್ತಾದಿಗಳೊಂದು ಸಹಕಾರ ಸಿಗುತ್ತೆ ಅಂತೇಳಿ ಭಾವಿಸ್ಕೊಂಡು ಮುಂದುವರಿತಾ ಇದ್ದೇವೆ. ದೇವಸ್ಥಾನದ ಬದಿಯಲ್ಲಿ ಮಾತೆ ಕಾವೇರಿ ಹರಿಯುತ್ತಿದ್ದಾಳೆ. ಪಕ್ಕದಲ್ಲೇ ಅಗಸ್ತೇಶ್ವರ ದೇವಸ್ಥಾನ, ಅದರ ಪಕ್ಕದಲ್ಲಿ ಕಾವೇರಿ ನದಿ. ಈ ನದಿ ವರ್ಷ ಪೂರ್ತಿ ಹರಿಯುತ್ತದೆ. ಆದರೂ ಜಾತ್ರೆಯ ಸಮಯದಲ್ಲಿ ಭಕ್ತಾದಿಗಳು ಬಂದು ಮಿಂದು ದೇವರ ದರ್ಶನ ಮಾಡುವುದು ಒಂದು ಪ್ರತ್ಯೇಕ ಒಂದು ವಿಶೇಷ ದಿನ. ಬಂದವರು ಅಲ್ಲಿ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಜಾಗದಲ್ಲಿ ಕಾವೇರಿ ನದಿಯ ಮಧ್ಯದಲ್ಲಿ ಒಂದು ವಿಶ್ವಾಮಿತ್ರ ಬಂಡೆ ಹಾಗೂ ಒಂದು ಗೋಗರ್ಭ ಅಂತ ಇದೆ. ವಿಶ್ವಾಮಿತ್ರ ಬಂಡೆಯ ವಿಶೇಷ ಏನಂತಂದ್ರೆ, ಇಲ್ಲಿ ಶುಕ್ರಾಚಾರ್ಯರು ಮತ್ತು ವಿಶ್ವಾಮಿತ್ರರು ತಪಸ್ಸು ಮಾಡಿದ ಒಂದು ಬಂಡೆ. ಇದರಲ್ಲಿ ಕುಳಿತು ಒಂದು ಜಪ ಮಾಡಿದರೆ 1000 ಜಪದ ಒಂದು ಫಲ ಸಿಗ್ತದೆ ಅಂತೇಳಿ ಒಂದು ಪ್ರತೀತಿ. ಹಾಗೂ ಅದೇ ಗೋಗರ್ಭ, ಅದನ್ನು ಮುಂದೆ ಸ್ವಲ್ಪ ಗೋಗರ್ಭ ಅಂತ ಇದೆ, ಒಂದು ಕಲ್ಲಿನ ಕಾಮಧೇನು ರೀತಿಯ ಒಂದು ಕಲ್ಲು. ಅದರ ಬಾಯಿಂದ ನುಗ್ಗಿ ಹಿಂಬದಿಯಿಂದ ಹೊರಗಡೆ ಬಂದರೆ ಜನ್ಮದೋಷಗಳೇನಾದ್ರು ಅದು ಕೂಡ ಪರಿಹಾರ ಆಗ್ತದೆ ಅಂತೇಳಿ ಒಂದು ಪ್ರತೀತಿ. ಹಾಗೆ ಜನಗಳು, ಭಕ್ತಾದಿಗಳು ಬಂದು ಇಲ್ಲಿ ಮಿಂದು ಆ ಗೋಗರ್ಭದಲ್ಲಿ ಹೊಕ್ಕು ತಮ್ಮ ಪಾಪ ಪರಿಹಾರಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ಕೂಡ ಭಕ್ತಾದಿಗಳು ಗಮನಿಸಿ. ಆದರೆ ಅದೇ ನಾವು ಇನ್ನೊಂದು ಹೇಳೋದೇನಂತಂದರೆ, ಬಂದವರು ಗಲೀಜು ಮಾಡಬೇಡಿ ಅಷ್ಟೇ. ದೇವಸ್ಥಾನ ಮತ್ತು ಪರಿಸರಗಳನ್ನು ಎಲ್ಲ ಕಾವೇರಿ ನದಿಯಲ್ಲಿ ಮಿಂದ ನಂತರ ಸೀದಾ ಬಟ್ಟೆ ಬಿಡೋದಿಲ್ಲ, ಅದನ್ನು ಪದ್ಧತಿ ಒಂದು ದಯವಿಟ್ಟು ನಿಲ್ಲಿಸಿ. ಬಹಳಷ್ಟು ಕಳಕಳಿಯಿಂದ ಜನಗಳು ಇಲ್ಲಿ, ಊರಿನವರು ಸಹ ಸಹಕಾರದಿಂದ, ಪಂಚಾಯತ್ ಸಹಕಾರದಿಂದ ಪ್ರತಿ ಸಾರಿ ನದಿಯನ್ನು ಕ್ಲೀನ್ ಮಾಡಿ ಅದಕ್ಕೊಂದು ಪೂಜೆಗಳೆಲ್ಲ ಮಾಡ್ತಾರೆ. ಆ ಒಂದು ಪೂಜ್ಯ ಭಾವನನ್ನು ತಾವುಗಳು ಉಳಿಸ್ಕೊಳ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಅದೇ ಮತ್ತೆ ಸರ್ ಯೂಸ್ ಬಿಡೋ ಸರ್, ಇದು ಅದೇ ಮತ್ತೆ ಇಲ್ಲಾಂದ್ರೆ ಬಿಡೋಣ. ನನ್ನ ಹೆಸರು ಪುಷ್ಪ ಅಂತ, ರಾಮನಾಥ್ಪುರ ಗ್ರಾಮ ಪಂಚಾಯತಿ ಸದಸ್ಯರು. ನಮ್ಮದು ರಾಮನಾಥ್ಪುರ. ನಮ್ಮ ಪಂಚಾಯತಿಗೆ ಸುಮಾರು 7 ಹಳ್ಳಿಗಳು ಸೇರುತ್ತೆ. ಈಗ ಸುಬ್ರಹ್ಮಣ್ಯೇಶ್ವರ ರಥೋತ್ಸವ 26/11 ಮತ್ತು 27/12 ಉಭಯ ರಥೋತ್ಸವಗಳು ನಡೆಯಲಿದ್ದು, ರಾಮನಾಥ್ಪುರ ಅಂದರೆ ಇದು ದೇವಾಲಯಗಳ ಒಂದು ತವರೂರು. ಇಲ್ಲಿ ಹಲವಾರು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಪ್ರತಿ ನಿತ್ಯ ಪುಣ್ಯ ಸ್ನಾನ ಮಾಡಲಿಕ್ಕೂ ಬಹಳಷ್ಟು ಭಕ್ತರು ಬರ್ತಾರೆ. ಆದರೆ ಇಲ್ಲಿ ಏನಾಗ್ತಿತ್ತು ಸಮಸ್ಯೆ ಅಂದರೆ, ಗೋಗರ್ಭವನ್ನು ನುಸಿತಕ್ಕಂಥ ಜಾಗದಲ್ಲಿ ನೀರಿನ ವಾಟರ್ ಫ್ಲೋಯಿಂಗ್ ಜಾಸ್ತಿ ಇರ್ತಿರಲಿಲ್ಲ. ಜನಕ್ಕೆ ಅದು ಕಾಣದೇ ಇರೋ ರೀತಿಯಲ್ಲಿ ಆಗ್ತಿತ್ತು. ಹಾಗಾಗಿ ನಾವು ಪಂಚಾಯತಿಯಿಂದ ಇದೇ ಮೊದಲನೇ ಬಾರಿಗೆ ಜೊಂಡೆತ್ತುವ ಕೆಲಸವನ್ನು ಮಾಡಿಸ್ತಾ ಇದ್ದೀವಿ. ಇದರಿಂದ ಬಹಳಷ್ಟು ಅನುಕೂಲ ಆಗುತ್ತೆ. ಮತ್ತು ಪಂಚಾಯತಿ ವತಿಯಿಂದ ನಾವು ಬಂದಂತಹ ಮಹಿಳೆಯರಿಗೆ, ಅದರಲ್ಲೂ ವಿಶೇಷವಾಗಿ ಬಟ್ಟೆ ಬದಲಾವಣೆ ಮಾಡಿಕೊಂಡು ಅವರು ದೇವರ ದರ್ಶನವನ್ನು ಮಾಡಲಿಕ್ಕೆ ಅಲ್ಲಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮತ್ತು ಶೌಚಾಲಯಗಳ ವ್ಯವಸ್ಥೆಯನ್ನು ಅದನ್ನು ಕೂಡ ಮಾಡ್ತಿದ್ದೀವಿ. ಎಲ್ಲ ಕಡೆನೂ ಫೋಟೋಗ್ರಾಫಿಕ್ ವ್ಯವಸ್ಥೆಯನ್ನು ಮಾಡ್ತಿದ್ದೀವಿ. ಯಾಕೆಂದರೆ ಭಾಳಷ್ಟು ಮಂದಿ ಚೈನ್ ಸ್ಪ್ರ್ಯಾಕ್ಲರ್ಸ್ ಇರ್ತಾರೆ ಅಂದ್ಬಿಟ್ಟು ನಮ್ಮಿಂದ ಎಷ್ಟು ಸಾಧ್ಯ ಅದನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೀವಿ. ಈಗಾಗಲೇ MLA ಅವರ ಒಂದು ಡೈರೆಕ್ಷನ್ನಲ್ಲಿ ನಾವು ಸಭೆಯನ್ನು ನಡೆಸಿ ಇಲ್ಲಿ ಅಗತ್ಯತೆಗಳು ಏನಿದೆ ಅನ್ನೋದನ್ನು ಮನಗಂಡು ಎಲ್ಲ ಇಲಾಖೆಯ ವತಿಯಿಂದ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಉಪಾಧ್ಯಕ್ಷರು, ಸರ್ವ ಸದಸ್ಯರ ಅಧ್ಯಕ್ಷರು, ಸರ್ವ ಸದಸ್ಯರ ಒಂದು ಮಾರ್ಗದರ್ಶನದಲ್ಲಿ ರಾಮನಾಥ್ಪುರ ಜಾತ್ರೆ ನಡೀಲಿಕ್ಕೆ ಏನೇನು ಅನುಕೂಲತೆಗಳು ಬೇಕು ಅನ್ನೋದನ್ನು ಈಗಾಗಲೇ ಮಾಡ್ಕೊಂಡಿದ್ದೀವಿ. ಮತ್ತು ನಾವು ಎಲ್ಲರೂ ಹೇಳ್ತಿದ್ರು ಆಕರ್ಷಕ ಲೈಟಿಂಗ್ಸ್ ವ್ಯವಸ್ಥೆ ಬೇಕು ಅಂತ. ಅದನ್ನು ಕೂಡ ಜಾತ್ರೆಯಿಂದ ಹಿಡಿದು ಕೋಟ್ವಾಳು, ಕೊಣನೂರು ಮುಖ್ಯ ರಸ್ತೆ, ರಾಮನಾಥ್ಪುರ, IB ಆ ಕಡೆ ಎಲ್ಲ ಕಡೆಗೂ ಹಾಕೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಈಗಾಗಲೇ ಎಲ್ಲ ದೇವಸ್ಥಾನಗಳಿಗೂ ನಿನ್ನೆ ಲಕ್ಷದೀಪ ನಡೆದಿರೋದ್ರಿಂದ ದೇವಸ್ಥಾನಗಳಲ್ಲಿ ಅಲಂಕಾರವಾದಂತಹ ವಿದ್ಯುತ್ ವ್ಯವಸ್ಥೆಯನ್ನು ಕೂಡ ಮಾಡಿಸಿದ್ದೀವಿ. ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಮುಖ್ಯವಾಗಿ ಜನರಿಗೆ ಬಹಳಷ್ಟು ಅಗತ್ಯ ಇರತಕ್ಕಂಥದ್ದು, ಅದು ಕೂಡ ಸುಸಜ್ಜಿತವಾಗಿ ಎಲ್ಲ ಕಡೆಯಲ್ಲಿ ಟ್ಯಾಂಕರ್ನ ವ್ಯವಸ್ಥೆ ಇರುತ್ತೆ. ಮತ್ತು ನಾವು ವಿದ್ಯುತ್ ಇಲಾಖೆಯವರಿಗೆ ತಿಳಿಸಿದ್ದೀವಿ, ಯಾವುದೇ ರೀತಿಯಿಂದಲೂ ಎಲೆಕ್ಟ್ರಿಸಿಟಿ ಅಡಚಣೆ ಆಗಬಾರ್ದು ಅಂತ. ಅದೇ ರೀತಿಯಲ್ಲಿ ಅವತ್ತಿನ ದಿನ
26 ಮತ್ತು 25 ಮತ್ತು 26ರಲ್ಲಿ ಪೊಲೀಸ್ ಸಿಬ್ಬಂದಿಯವರು ಇರ್ತಾರೆ, ಡಾಕ್ಟರ್ಸ್ ಇರ್ತಾರೆ. ಯಾವುದಾದ್ರೂ ಸಮಸ್ಯೆ ಆದರೆ ಅಂದ್ಬಿಟ್ಟು ಎಲ್ಲ ರೀತಿಯಲ್ಲೂ ಸುಸಜ್ಜಿತವಾಗಿ ವ್ಯವಸ್ಥೆ ಆಗಿದೆ. ಧನ್ಯವಾದ. ಹಾಸನ ತಾಲೂಕು ತ್ರೈಮಾಸಿಕ ಕೆಡಿಪಿ ಸಭೆ ಶಾಸಕ ಸ್ವರೂಪ್ ಪ್ರಕಾಶ್ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯಿತು. ಸರ್ಕಾರ ಯಾರಿಂದ ರೈತರಿಂದ ಪರ್ಚೇಸ್ ಮಾಡ್ತಾರೆ. ರೂಟ್ ಐ ಡಿ ಮಾಡಿಸಿರ್ತಾರೆ, ರೂಟ್ ಐ ಡಿ ಮಾಡ್ತಿರ್ತಾರೆ. ಅವ್ರುಗಳು ರಿಜಿಸ್ಟ್ರೇಷನ್ ರೈತರಿಂದ ನೇರವಾಗಿ ಖರೀದಿ ಮಾಡ್ತೀನಿ ಅಂತ ಹೇಳಿದ್ರೆ ದುಂದಾದಲ್ಲಿ ಯಾರಿಗೆ ಖರೀದಿ ಮಾಡ್ತಾರ? ಈಗ ಮಾಮೂಲಿಗೆ ಪಾಣಿಯಿಂದ ತಗೊಂಡು ಇಲ್ಲಿಗೆ ಹಾಸನ ತಗೊಂಡು ಆ ರೀತಿನೋ ಇಲ್ಲ ನೀವೇ ಸಪ್ರೇಟ್ ಮಾಡ್ತೀರ? ಇಲ್ಲ ಸರ್, ಅವರು ರೂಟ್ ಐ ಡಿ ಕೃಷಿ ಇಲಾಖೆ ಕೊಡ್ತಾರೆ. ಅದ್ರ ಮುಖಾಂತರ ರೈತರಿಗೆ ಎಷ್ಟು ಫಿಕ್ಸ್ ಆಗಿರುತ್ತೆ, ಎಕರೆಗೆ 20%. ಆಗ ಅವರು ಆನ್ಲೈನ್ ರಿಜಿಸ್ಟ್ರೇಷನ್ ಆಗುತ್ತೆ. ರೂಟ್ ಐ ಡಿ ಒಂದು ಕಾಸ್ಟ್ ಕೊಡ್ತಾರೆ ಸರ್. ಹೌದು ಸರ್, ಅವರು ಜಮೀನಿನಲ್ಲಿ ಯಾವ್ದಾದ್ರು ಪಾಣಿ ಎಂಟ್ರಿ ಆಗಿರುತ್ತೆ ಸರ್, ಅದ್ರ ಪ್ರಕಾರ ಕೊಡ್ತಾರೆ ಸರ್. ಹಾಗಾಗಿ ಆನ್ಲೈನ್ ತಗೊಳ್ಳಲ್ಲ. ಈಗ ಇವರು ಭತ್ತ ಎಂಟ್ರಿ ಮಾಡಿ ರಾಗಿಗೆ ನಾವು ಕೊಡ್ತೀವಿ ಅಂತ ಬಂದ್ರೆ ತಗೊಳ್ಳೋದಿಲ್ಲ ಸರ್. ಆ ಥರ ಮಾಡ್ತಾರೆ ಸರ್. ತೋಟಗಾರಿಕೆ 25 ಅಂದ್ರೆ 150 ಬೇಕು ತೋಟಗಾರಿಕೆಗಳಲ್ಲಿ ಅಡಿಕೆ ಮತ್ತೆ ತೆಂಗಿಗೆ ದೀಪಿಗೆ ಫ್ರೀ ಹನಿ ನೀರಾವರಿ ಶೇಕಡ 90% ಸಹಾಯಧನ ಇದೆ. ಅದರಲ್ಲಿ 35% ಮತ್ತು 55% ಸೆಂಟ್ರಲ್ ಗೌರ್ಮೆಂಟ್ 55, ಅದರ ನಂತರ ರಾಜ್ಯ ಸರ್ಕಾರದ 35% ನಮಗೆ ಮತ್ತೆ ಅಡಿಕೆ ಎರಡಕ್ಕೂ ಇದೆಯಾ? ಎರಡಕ್ಕೂ ಇದೆ. ಎಲ್ಲ ತೋಟಗಾರಿಕೆ ಬೆಳೆಗಳಿಗೂ ಇದೆ ಸರ್. ತರಕಾರಿ ಬೆಳೆ, ಬಾಳೆ ಬೆಳೆ, ಅಡಿಕೆ, ತೆಂಗು, ಇತರ ಎಲ್ಲ ತೋಟಗಾರಿಕೆ ಬೆಳೆಗಳಿಗೂ, ಹೂವಿನ ಹಣ್ಣಿನ ಬೆಳೆ ಎಲ್ಲವೂ ಕೂಡ ಇದೆ ಸರ್. 90% ಸಬ್ಸಿಡಿ. 90% ಸಬ್ಸಿಡಿ. ಬಟ್ ಅದನ್ನು ನಿಮಗೆ ಟಾರ್ಗೆಟ್ ಇಲ್ಲ ಎಷ್ಟು ಅಂತ ಇದೆ ಸರ್, ಟಾರ್ಗೆಟ್ ಇದೆ ಸರ್. ಈಗ ನಮಗಾಗಲೇ 207 ಒಟ್ಟಾಡುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅಂದ್ರೆ ಒಂದು ಒಬ್ಬರಿಗೆ 1.5ರಿಂದ 2 ಎಕರೆ ಅಂತ ಒಬ್ಬರಿಗೆ ಕೊಡಲಿಕ್ಕೆ ಇದೆ ಸರ್. ಈಗ ಹೀಗಾಗಿ ನಮ್ಗೆ ರೈತರು ಒಂದು ಅರ್ಜಿ ಕೊಡಬೇಕು. ಅರ್ಜಿ ಕೊಟ್ಟ ನಂತರ ನಾವು ಅದನ್ನ ಹಸಿರು ತಂತ್ರಾಂಶದಲ್ಲಿ ಅದನ್ನ ಅಪ್ಲೋಡ್ ಮಾಡಿ ನಂತರ ಅವರಿಗೆ ವರ್ಕ್ ಆರ್ಡರ್ ಕೊಟ್ಟು ಡೈರೆಕ್ಟ್ ಕಂಪ್ನಿಯಿಂದ ಅವರು ಅದನ್ನ ತಮಿಳುನಾಡಿ ಉಪಕರಣ ಅಳವಡಿಸ್ಕೊಂಡು ನಮಗೆ ಸಹಾಯಕ್ಕೆ ಅರ್ಜಿ ಕೊಟ್ಟರೆ ನಾವು ಅದನ್ನ ಪ್ರೋಸೆಸ್ ಮಾಡ್ತೀವಿ. ಇದರಲ್ಲಿ 2 ರೀತಿ ಬರುತ್ತೆ. ರೈತರ ಶೇರ್ ನಾವು ಕಟ್ಟರೆ ಕಂಪ್ನಿ ಏನು ಸಬ್ಸಿಡಿ ಅಮೌಂಟ್ ಇದೆ ಅದು ಕಂಪ್ನಿಗೆ ಹೋಗುತ್ತೆ. 100% ರೈತರೇ ಅಳವಡಿಸ್ಕೊಂಡ್ರೆ ಸಹಾಯದಿಂದ ರೈತರಿಗೆ ಬರುತ್ತೆ. ಈ ರೀತಿ 2 ಕೂಡ ಅವಕಾಶ ಇದೆ. ಈಗ ರೈತರಿಗೆಲ್ಲ ಸರ್, ಈಗ ನಾನು ಶಾಸಕ ಹೇಳಿದಂಗೆ ಹಳ್ಳಿಗಳಲ್ಲಿ ಏನೋ ಎಜುಕೇಷನ್ಗೆ ಎಲ್ಲ ಅದಕ್ಕೆಲ್ಲವ ಸಬ್ಸಿಡಿ ಅಂತ ಕೆಲವರು ಗೊತ್ತಿಲ್ಲ. ನಾನು ಹೇಳ್ತಾ ಇರೋದು ಹೆಂಗೆ ಅಂತಂದ್ರೆ ಕ್ಲೋಸ್ ಆಗಿತ್ತು ಟೈಮಿಂಗ್ಸ್. ಅದನ್ನ ನೀವೊಂಚೂರು ಕೃಷಿ ಅಧಿಕಾರಿಗಳಿಗೆ ಹೇಳ್ಬಿಟ್ಟು ಈ ಥರ ಸಬ್ಸಿಡಿ ಬಂದಿದೆ ಮಾಡ್ಕೋಬಹುದು ಈ ರೀತಿ ಅಂತ ಒಂಚೂರು ಅವೇರ್ನೆಸ್ ಮೂಲಕ ಅನ್ಕೋಸಕ್ಕಾಗುತ್ತೆ. ಇದು ನಾವು ಮೇ ತಿಂಗಳಿಂದ ಜುಲೈ ತಿಂಗಳ ತನಕ ಸಾಮಾನ್ಯವಾಗಿ 2 kg ತುಪ್ಪ ನಮಗೆ ಸಿಗುತ್ತೆ ಸರ್. ಒಳ್ಳೆ ಇಳುವರಿ 1 ಪೆಟ್ಟಿಗೆಯಿಂದ ಬರುತ್ತೆ. ಆದ್ರೆ ಕಾಮನ್ ಆಗಿ ಏನು ಅಂದ್ರೆ ಒಂದು 3ರಿಂದ 4 ಬಾರಿ ನ್ಯಾಚುರಲ್ ಆಗಿ ಸಿಗೋ ಹೂವಿನಲ್ಲಿ 3ರಿಂದ 4 ಬಾರಿ ನೀರು ತೆಗಿಬಹುದು. ಆಯ್ತಾ? ನಮಗೆ ಹೆಚ್ಚಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ಫಾರ್ಮೇಶನ್ ತುಂಬಾ ಹೆಲ್ಪ್ ಆಗುತ್ತೆ ಸರ್. ಅದು ನಮಗೆ ಇತ್ತೀಚಿನ ದಿನಗಳಲ್ಲಿ ಒಂದು ತೆಂಗಿನ ಇಳುವರಿ ಕಡಿಮೆ ಆಗ್ತಾ ಇದೆ ಸರ್. ಅದಕ್ಕೆ ಅದರ ನಂತರ ತಾಳೆಗಡೆ ಸಾಲಗಾಮೆ ಭಾಗದಲ್ಲಿ ನಿಮಗೆ ಜಾಸ್ತಿ ರಿಕ್ವೈರ್ಮೆಂಟ್ ಇದೆಯಾ? ಇದೆ ಸರ್, ಡಿಮ್ಯಾಂಡ್ ಇದೆ ಸರ್. ಕಡ್ಡಾಯ ಮತ್ತೆ ಸಾಲಗಾಮಕ್ಕೆ ಜಾಸ್ತಿ ಡಿಮ್ಯಾಂಡ್ ಇದೆ. ಸರ್ಕಾರಕ್ಕೆ ಒಂದು ಪ್ರಪೋಸಲ್ ಕಳಿಸಿ ಜಾಸ್ತಿ ಬೇಕು ಅಂತ ನಮಗೆ ಟಾರ್ಗೆಟ್ ಮೀರಿ ಹೆಚ್ಚಿನ ಅರ್ಜಿಗಳು ಬಂದಿತ್ತು. ಅದು ತೆಂಗಿನ ಎಲ್ಲ ಕೈಗಳನ್ನ ಕಟ್ ಮಾಡೋದು ಟಾಪ್ ಕಟ್ಟರ್ ಅಂತ ಒಂದು ಮಿಷಿನ್ ಬರುತ್ತೆ ಸರ್. ಅದ್ರದ್ದು ಹೆಚ್ಚಿನ ಅರ್ಜಿಗಳು ಪೆಂಡಿಂಗ್ ಆಗಿತ್ತು. ಅಂಥದ್ದು ನಾವು ಇವಾಗ ಮಾಡಿದ್ದೀವಿ ಸರ್. ಸರ್, ಈ ವರ್ಷ ಹಾಗೆ 93 ಫಲಾನುಭವಿಗಳಿಗೆ ಇದನ್ನ ಏನು ಪೆಂಡಿಂಗ್ ಇದ್ದ ನೀರನ್ನ ಕ್ಲಿಯರ್ ಮಾಡಿದ್ದೀವಿ ಸರ್. ಮಿಷಿನ್ ಎಷ್ಟು ಬೀಳುತ್ತೆ ಸರ್? ಈಗ ಸರ್ ಮಿಷಿನ್ ಎಷ್ಟು ಕಾಸ್ಟ್ ಎಷ್ಟು ಬೀಳುತ್ತೆ? ಅದು ಕೆಪಾಸಿಟಿ ಮೇಲೆ
ವಿಶ್ವವಿಖ್ಯಾತ ಬೇಲೂರು ಶ್ರೀ ಚೆನ್ನಕೇಶವ ದೇವಾಲಯದ ಅಕ್ಕಪಕ್ಕದ ರಸ್ತೆ ಬದಿಗಳಲ್ಲಿ ಸಂತೆ ನಿರ್ಮಾಣ ಮಾಡಿಕೊಂಡು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದರೂ ಸಮಸ್ಯೆ ಬಗೆಹರಿಸಬೇಕಾದ ಪುರಸಭಾ ಅಧಿಕಾರಿಗಳು ನಿದ್ರೆಗೆ ಜಾರಿರುವುದು ದುರಂತಕರ ವಿಚಾರ ಎಂದು ಬೇಲೂರು ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶ್ರೀ ಚೆನ್ನಕೇಶವ ದೇವಾಲಯದ ಬಳಿ ವೀಕ್ಷಣೆ ನಡೆಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಪ್ರತಿದಿನ ಬೇಲೂರು ಶ್ರೀ ಚೆನ್ನಕೇಶವ ದೇವಾಲಯಕ್ಕೆ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಿಂದ ಪ್ರವಾಸಿಗರು ಬರುತ್ತಿದ್ದು, ಬರುವಂತಹ ಪ್ರವಾಸಿಗರು ಇಲ್ಲಿನ ಅವ್ಯವಸ್ಥೆ ಕಂಡು ಆಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದಲ್ಲದೆ ಇದೇ ರಸ್ತೆಯಲ್ಲಿ 4-5 ಶಾಲೆಗಳಿದ್ದು, ಶಾಲಾ ಮಕ್ಕಳು ತಿರುಗಾಡುವ ಸಂದರ್ಭದಲ್ಲಿ ಏನಾದರೂ ಅನಾಹುತಗಳು ಸಂಭವಿಸಿದರೆ ಯಾರು ಹೊಣೆ? ಏನಾದರೂ ಅನಾಹುತ ಸಂಭವಿಸಿದಾಗ ಎಚ್ಚೆತ್ತುಕೊಳ್ಳುವ ಅಧಿಕಾರಿಗಳು ಅನಾಹುತ ಸಂಭವಿಸುವ ಮೊದಲು ಎಚ್ಚೆತ್ತುಕೊಳ್ಳಬೇಕಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವಿಶ್ವವಿಖ್ಯಾತ ಬೇಲೂರಿನಲ್ಲಿ ಇವತ್ತು ನೋಡ್ತಾ ಇದ್ದೀರಾ, ಏನು 23 ವಾರ್ಡು ಪುರಸಭೆಯ ಸದಸ್ಯರ ನೇತೃತ್ವದಲ್ಲಿ ನಡೀತಾ ಇದೆ ನೋಡಿ. ಸಂತೆಯಲ್ಲಿ ವಿಶ್ವವಿಖ್ಯಾತ ಬೇಲೂರು ದೇವಸ್ಥಾನ, ಚೆನ್ನಕೇಶವ ಸ್ವಾಮಿ ದೇವಸ್ಥಾನ ಈ ಕಡೆ ಇದೆ, ಈ ಕಡೆ ಸಂತೆ ಮಾಡ್ತಿದ್ದಾರೆ ನೋಡಿ. ಪ್ರವಾಸಿಗರು ವೆಹಿಕಲ್ಗಳನ್ನ ಎಲ್ಲಿ ನಿಲ್ಲಿಸ್ಯಾರಂತ ತಾವು ನೋಡಬೇಕಾಗ್ತದೆ. ಇಲ್ಲಿ ಬಂದಂಥ ಪ್ರವಾಸಿಗರಿಗೆ ಎಷ್ಟು ತೊಂದರೆ ಆಗ್ತಾಯಿದೆ. ಇಲ್ಲಿನ ಪುರಸಭೆಯ ಮುಖ್ಯಾಧಿಕಾರಿ ಮತ್ತು ಹೆಲ್ತ್ ಇನ್ಸ್ಪೆಕ್ಟ್ರು ಏನು ಕೆಲಸ ಮಾಡ್ತಾರೆ ಅಂತ ಇವಾಗಲೂ ಗೊತ್ತಾಗ್ತಿಲ್ಲ. ಯಾಕಪ್ಪ ಅಂದರೆ ಇಲ್ಲಿನ ಈ ದೇಶ ವಿದೇಶಗಳಿಂದ ಈ ಒಂದು ಊರಿಗೆ ಪ್ರವಾಸಿಗರು ಬರ್ತಾರೆ. ಈ ಚಿತ್ರಣಗಳನ್ನ ನೋಡಿ ನಮ್ಮನ್ನು ಹಾಡ್ಕೊಳ್ಳುವಂಥ ಕೆಲಸನ ಇವತ್ತು ಪುರಸಭೆ ಮಾಡ್ತಾಯಿದೆ. ಏನಪ್ಪ ಹೇಳ್ತೀನಿ ಅಂದರೆ, ಪುರಸಭೆ ಮುಖ್ಯಾಧಿಕಾರಿ ಇದಾರೋ ಇಲ್ಲೋ ಗೊತ್ತಿಲ್ಲ, ಹೆಲ್ತ್ ಇನ್ಸ್ಪೆಕ್ಟ್ರು ಏನು ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಯಾಕಂದರೆ ಇಲ್ಲಿ ನಾವು ಕೇಳಿದ್ರೆ ಹೇಳ್ತಾರೆ, ಇಲ್ಲಿ ಏನು ಅವ್ರ ಹತ್ರ ಏನು ಹಣಕಾಸಿನ ವ್ಯವಹಾರ ಮಾಡ್ಕೊಂಡು ನನಗಂತೂ ಕಾಣ್ತಿಲ್ಲ. ಯಾಕಂದ್ರೆ ವಿಶ್ವವಿಖ್ಯಾತ ಬೇಲೂರಿನಲ್ಲಿ ಈ ಮಟ್ಟಕ್ಕೆ ನಡೀತಿದೆ ಅಂದರೆ, ಓಡಾಡೋಕ್ಕೆ ದಾರಿನೇ ಇಲ್ಲ ಅಂದರೆ ಯಾವ ಮಟ್ಟಕ್ಕೆ ಕೆಲಸ ಮಾಡ್ತಾರೆ ಅಂತ ಇವತ್ತವರೆಗೂ ಪುರಸಭೆಗೆ ಗೊತ್ತಾಗ್ತಿಲ್ಲ ನನಗೆ. ಏನು 23 ವಾರ್ಡ್ ಜನ ನಮ್ಮ ಸದಸ್ಯರುಗಳು ಏನು ಕಣ್ಮುಚ್ಚೆ ಕೂತಿದ್ದಾರೆ ಅಂತ ಗೊತ್ತಿಲ್ಲ. ಅಧ್ಯಕ್ಷರು ಪಕ್ಕದ ವಾರ್ಡೆ, ಅಧ್ಯಕ್ಷರು ಪಕ್ಕದ ವಾರ್ಡ್. ಆದರೆ ಅಧ್ಯಕ್ಷರು ಏನು ಮಾಡ್ತಿದ್ದಾರೆ ಇಲ್ಲಿ? ಒಬ್ಬ ಪುರಸಭೆ 23 ವಾರ್ಡ್ ಅಧ್ಯಕ್ಷರುಗಳು ಏನು ಮಾಡ್ತಿದ್ದಾರೆ? ಇದೇನು ಕಣ್ಣಿಗೆ ಕಾಣ್ತಿಲ್ಲ ಅವರಿಗೆ? ಹೋಗ್ಬಿಟ್ಟು ಚೇಂಬರಲ್ಲಿ ಕೂತ್ಕೊಂಡು ಎದ್ದು ಬರೋದು ಅವ್ರ ಕೆಲಸ ಅಲ್ಲ. ಏನು ನಡೀತಾ ಇದೆ? ವಿಶ್ವವಿಖ್ಯಾತ ಆದಂಥ ಇಡೀ ದೇಶಕ್ಕೆ ಒಂದು ಪ್ರಸಿದ್ಧ ದೇವಸ್ಥಾನದ ಎದುರುಗಡೆ ಈ ಥರ ಸಂತೆ ಹಾಕ್ಕೊಂಡು ಈ ಕಡೆ ವೆಹಿಕಲ್ ಹಾಕ್ಕೊಂಡು ಹೋಗ್ತಾ ಇದ್ದರೆ ಜನಗಳಿಗೆ ಏನು ಅನಿಸುತ್ತೆ? ದಯಮಾಡಿ ನಾನು ಈ ಕೂಡ ಏನು ಮುಖ್ಯಾಧಿಕಾರಿ ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ ಎದುರಾಗಿ ಈ ಕೂಡ ಎತ್ತರಿಸ್ಕೊಂಡು ಬರಬೇಕು ಇಲ್ಲಿಗೆ. ಬರಲಿಲ್ಲ ಅಂದರೆ ಮುಂದಿನ ವಾರದಿಂದ ಏನು ಇಲ್ಲಿ ಸಂತೆ ಹಾಕ್ತಿದ್ದಾರೆ, ಇಲ್ಲಿ ವೆಹಿಕಲ್ ನಿಲ್ಲಿಸ್ತಾರೆ, ಈ ಕೂಡ ಅದನ್ನು ತೆರವುಗೊಳಿಸ್ಬೇಕು. ತೆರವುಗೊಳಿಸಿದ್ರೆ ಕರ್ನಾಟಕ ರಕ್ಷಣೆಗೆ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ. ಪುರಸಭೆ ಮುಂದೆನೇ ಹೋರಾಟ ಆಗುತ್ತೆ. ಯಾಕೆ? ಏನು ನಿಮ್ಮ ಕೆಲಸ ಏನು? ಪುರಸಭೆಯವ್ರ ಕೆಲಸ ಏನು ಹೇಳಿ? ಹೋಗಲಿ, ಏನು ಕುತ್ಕೊಂಡಲ್ಲಿ ಎದ್ದು AC ರೂಮಲ್ಲಿ ಎದ್ದೋಗ ನಿಮ್ಮ ಕೆಲಸನ? ಸಂತೆ ಅಂತಲೇ ಜಾಗ ಇದೆ ಅಲ್ಲಿ. ಇಲ್ಲಿ ಪ್ರವಾಸಿಗರು ಏನಾಗಬೇಕು? ಬಂದಂಥ ಜನಗಳು ವೆಹಿಕಲ್ ತಿರುಗಾಡೋಕ್ಕೆ ವ್ಯವಸ್ಥೆ ಏನಾಗಬೇಕು? ಇಲ್ಲಿ ಶಾಲಾ ಮಕ್ಕಳುಗಳು 4-5 ಸ್ಕೂಲ್ಗಳಿದ್ದಾವೆ ಇಲ್ಲಿ. ನಾಳೆ ಈಗ ಸಂಜೆ ಸ್ಕೂಲ್ ಬಿಡುತ್ತಿಲ್ಲ, ವೆಹಿಕಲ್ ಓಡಾಡ್ತವೆ. ನಾಳೆ ಆಕ್ಸಿಡೆಂಟ್ ಆಯಿತು, ಯಾರೋ ಹೆಚ್ಚು ಕಡಿಮೆ ಆಯಿತು, ಜವಾಬ್ದಾರಿ ಯಾರು ಇದಕ್ಕೆ? ಮುಖ್ಯಾಧಿಕಾರಿ ಯಾರಿದ್ದಾರೋ ಈ ಕೂಡಲೇ ಇಲ್ಲಿ ಬರಬೇಕು, ಸ್ಥಳ ಪರಿಶೀಲನೆ ಮಾಡಬೇಕು, ಸಂತೆನ ಮತ್ತು ವೆಹಿಕಲ್ಗಳನ್ನ ಇಲ್ಲ ತೆರವುಗೊಳಿಸ್ಬೇಕು. ಇಲ್ಲಾಂದರೆ ದೊಡ್ಡ ಮಟ್ಟದ ಹೋರಾಟ ಮಾಡೋಕ್ಕೆ ಈ ಮೂಲಕ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಬೇಲೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನಿಡಗೋಡು ದೇವರಾಜ್ ರವರು ರಚಿಸಿರುವ ಕವನ ಸಂಕಲನವನ್ನು ವೇದಿಕೆಯಲ್ಲಿನ ಗಣ್ಯರು ಬಿಡುಗಡೆ ಮಾಡಿದರು. ಪಟ್ಟಣದ ಚೆನ್ನಕೇಶವ ಸ್ವಾಮಿ ಸಭಾಂಗಣದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಮ್ಮಿಕೊಂಡ ಕವಿ ನಿಡಗೋಡು ದೇವರಾಜ್ ಅವರು ಸ್ವರಚಿತ ನನ್ನ ಕನಸಿನ ಗೂಡು ಎಂಬ ಕವನ ಸಂಕಲನ ಬಿಡುಗಡೆ ಸಮಾರಂಭ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು, ಮೊಬೈಲ್ ಬಳಕೆ ಮಿತಿ ಮೀರಿದ್ದು, ಮೊಬೈಲ್ ಗೀಳಿನಿಂದಾಗಿ ಪುಸ್ತಕ ಓದುಗರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ದಿನಪತ್ರಿಕೆ, ಪ್ರಮುಖ ಪುಸ್ತಕಗಳನ್ನು ಮೊಬೈಲ್ನಲ್ಲಿಯೇ ಓದುವ ಹವ್ಯಾಸ ಹೆಚ್ಚುತ್ತಿದೆ ಎಂದ ಅವರು, ಪುಸ್ತಕಗಳು ಒಂದು ನಾಡಿನ ಸಂಸ್ಕೃತಿ ಮತ್ತು ಸಾಂಸ್ಕೃತಿಕ ಹಿರಿಮೆಯ ಸಂಕೇತವಾಗಿದೆ ಎಂದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಾನ ಮಂಜೇಗೌಡ ಮಾತನಾಡಿ, ಸಾಹಿತ್ಯ ವಲಯದಲ್ಲಿ ಗುರುತಿಸಿಕೊಳ್ಳುವ ಕೆಲಸ ಸುಲಭದ ಮಾತಲ್ಲ. ಸುದೀರ್ಘ ಅಧ್ಯಯನ ಮತ್ತು ಉತ್ತಮ ಬರವಣಿಗೆ ಪೂರಕವಾಗಲಿದೆ ಎಂದ ಅವರು, ಸಾಹಿತಿಗಳು ಪ್ರಾಸವೇ ತಮ್ಮ ಕಾವ್ಯಕ್ಕೆ ಮಾನದಂಡ ಎನ್ನದೆ ಅನುಭವದಿಂದ ಸಾಹಿತ್ಯದ ಉಗಮಕ್ಕೆ ಮುಂದಾಗಿ ಯುವ ಕವಿ ನಿಡಗೋಡು ದೇವರಾಜ್ ಇತ್ತೀಚಿನ ದಿನಗಳಲ್ಲಿ ಉತ್ತಮ ಕವಿತೆಗಳನ್ನು ರಚಿಸುತ್ತಿದ್ದಾರೆ. ಯುವ ಪೀಳಿಗೆಗೆ ಪುಸ್ತಕ ಓದುವುದನ್ನು ರೂಢಿ ಮಾಡಿಸಬೇಕಿದೆ ಎಂದರು. ತಾಲೂಕು ಜನಪದ ಪರಿಷತ್ತು ಅಧ್ಯಕ್ಷ ವೈಸಿ ಸಿದ್ದೇಗೌಡ ಮಾತನಾಡಿ, ಪ್ರತಿ ಸಾಹಿತ್ಯದ ತಾಯಿ ಬೇರು ಜನಪದ ಪ್ರಾಮುಖ್ಯತೆ ವಹಿಸುವ ಕಾರಣದಿಂದ ಸಾಹಿತ್ಯ ವಲಯಕ್ಕೆ ಬರುವ ಪ್ರತಿ ಸಾಹಿತಿಗಳು ಜನಪದ ಓದುವ ಮತ್ತು ಅನುಭವ ತಿಳಿದುಕೊಳ್ಳಬೇಕಿದೆ. ಸಾಹಿತ್ಯವು ಜ್ಞಾನ, ಮನರಂಜನೆ ಮತ್ತು ಸಂಸ್ಕೃತಿಯನ್ನು ಸಂರಕ್ಷಿಸುತ್ತದೆ ಹಾಗೂ ಹಂಚಿಕೊಳ್ಳುತ್ತದೆ. ಇದು ಭಾಷಾ ಕೌಶಲ್ಯ, ವಿಮರ್ಶಾತ್ಮಕ ಚಿಂತನೆ ಮತ್ತು ಸೃಜನಾತ್ಮಕತೆಯನ್ನು ಬೆಳೆಸುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳಾದ RN ಮಹೇಶ್, ಕಮಲಾ, ಚನ್ನಪ್ಪ, ಗುರುರಾಜ್,
ಪತ್ರಕರ್ತರಾದ BN ಗಣೇಶ್, ರವಿ ಹೊಳ್ಳ, ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಲೋಕೇಶ್ ಮತ್ತು ಬೊಮ್ಮಡಿಹಳ್ಳಿ ಕುಮಾರಸ್ವಾಮಿ, ಮೋಹನ್ ಕುಮಾರ್, ಸುರೇಶ್, ಕಿರಣ್ ಕುಮಾರ್, ಪಾಂಡು ಪ್ರಸಾದ್, ನಿತ್ಯ, ಮಧುಮಾಲತಿ, ರುದ್ರೇಶ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್. ಗಾಂಧಿ ಭವನದಲ್ಲಿ ಅದ್ದೂರಿಯಾಗಿ ಜರುಗಿದ KUWJ ರಾಜ್ಯ ಮಟ್ಟದ ಹೊಸ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಸಮಾರಂಭ ಉದ್ಘಾಟನೆ ನೆರವೇರಿಸಿದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ. ಪತ್ರಕರ್ತರ ಹಿತಾಸಕ್ತಿ, ವೃತ್ತಿ ನೈತಿಕತೆ ಮತ್ತು ಮಾಧ್ಯಮದ ಪ್ರಜಾಸತ್ತಾತ್ಮಕ ಹೊಣೆಗಾರಿಕೆ ಕುರಿತು ಸಚಿವರಿಂದ ಮಹತ್ವದ ಸಂದೇಶ. ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ಸಾಲ ಮಾಡಿದ ಕೀರ್ತಿ ಕಾಂಗ್ರೆಸ್ಗೆ ಸಲ್ಲಬೇಕು. ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷವಾಗಿ ಉಳಿದಿಲ್ಲ. ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಏನಾಯಿತು? ಮದ್ದೂರು ತಾಲೂಕಿನ ಪೊಲೀಸ್ ಠಾಣೆ ಇವರಪ್ಪನ ಮನೆಯ ನಿಖಿಲ್ ಕುಮಾರಸ್ವಾಮಿ ಕಿಡಿ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.